ಹರಿನಾರಾಯಣ 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 ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿದೆಮ್ಮನುದ್ಧರಿಸು ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಧ್ವರಮಣ ಗೋವಿಂದ ಗೋವಿಂದ. ಶ್ರೀಯಃಪತಿಯಾದ ಭಗವಂತ ದುಷ್ಟಜನ ಸಂಹಾರಕ ಶಿಷ್ಟಜನ ಪರಿಪಾಲಕ ತಾನು ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಆ ಒಂದೊಂದು ಅವತಾರಕ್ಕೂ ಬೇರೆ ಬೇರೆ ಕಾರಣ, ಬೇರೆ ಬೇರೆ ಕಾರ್ಯ. ತನ್ನ ಪರಾಕ್ರಮ ತೋರಿಸಲಿಕ್ಕೆ, ಲೀಲೆಗಳನ್ನು ಮಾಡಲಿಕ್ಕೆ, ಜನಗಳನ್ನು ಸಜ್ಜನರನ್ನು ಪರಿಪಾಲನೆ ಮಾಡುವುದಕ್ಕೆ ಅಂತ ಅನೇಕ ಕಾರಣಗಳು, ಅನೇಕ ಕಾರ್ಯಗಳು. ಆದರೆ ಭಗವಂತ ತಾನು ಜ್ಞಾನವನ್ನು ಬೋಧನೆ ಮಾಡಲಿಕ್ಕೆ ಮಾಡಿದ ಅವತಾರಗಳು ಕೆಲವು. ಹಯಗ್ರೀವ, ಕಪಿಲ, ಹಂಸ, ವೃಷಭ, ದತ್ತಾತ್ರೇಯ ಈ ಥರ ರೂಪಗಳನ್ನು, ಅವತಾರಗಳನ್ನು ತೆಗೆದು ಜ್ಞಾನವನ್ನು ಬೋಧನೆ ಮಾಡುತ್ತಾನೆ. ನಾವು ಭಗವಂತನ ಹತ್ರ ಕೇಳಬೇಕಾದ್ದು ಒಂದೇ, ಸದ್ಬುದ್ಧಿಯನ್ನು. ಭಗವಂತನ ಪಾದಾರವಿಂದಗಳನ್ನು ಹಿಡಿದು ಭಗವಂತ ನೀನೇ ನನಗೆ ಗತಿ, ಬೇರೆ ಯಾರೂ ನನಗೆ ಗತಿ ಇಲ್ಲ ಅಂತ ಪ್ರಾರ್ಥನೆ ಮಾಡಿದರೆ ಸದ್ಬುದ್ಧಿಯನ್ನು ಕೊಡುತ್ತಾನೆ ಭಗವಂತ. ಅದರ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಈ ಥರ ಯಾವ ರೂಪದ ಭಗವಂತನ ಪಾದವನ್ನು ನಾವು ಹಿಡಿದು ಕೇಳಬೇಕು ಅಂದರೆ ನಮಗೆ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಹಾದಿಯನ್ನು ತೋರಿಸಿಕೊಡುತ್ತಾರೆ. ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಭಕುತರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ. ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಮಧ್ವಾಂತರ್ಗತ ವೇದ ವ್ಯಾಸ. ಹೇ ವೇದವ್ಯಾಸ, ವಾದಿರಾಜರು ಹೇಳುತ್ತಾರೆ, ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಭಕ್ತರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ಅಂತ. ಆ ವೇದವ್ಯಾಸ ರೂಪಿ ಭಗವಂತನ ಪಾದಾರ ವಿಧಗಳನ್ನು ಹಿಡಿದರೆ ನಮಗೆ ಸದ್ಬುದ್ಧಿ, ಸಜ್ಞಾನವನ್ನು ಭಗವಂತ ಪರಿಪಾಲಿಸುತ್ತಾನೆ. ಈ ವೇದವ್ಯಾಸ ರೂಪಿ ಭಗವಂತನ ಬಗ್ಗೆ ಇವತ್ತೊಂದು ಕೆಲವು ಸಮಯಗಳು ನಾವು ಅನುಭವಿಸೋಣ. ಮೊದಲು ವೇದವ್ಯಾಸ ಅಂದರೆ ಏನು? ಇದು ಎಲ್ಲ ಭಗವಂತನ ನಾಮಗಳು ತರ ಇದು ಒಂದು ನಾಮವೇ? ಇಲ್ಲ. ಇದರಲ್ಲಿ ನಾವು ತಿಳಿಯಬೇಕಾದದ್ದು ವೇದವ್ಯಾಸ. ವ್ಯಾಸ ಎಂಬುದು ಒಂದು ಪಟ್ಟ. ವೇದಗಳನ್ನು ವಿಭಾಗ ಮಾಡುವವರಿಗೆ ವೇದವ್ಯಾಸ ಎಂದು ಕರೀತಾರೆ. ಭಗವಂತ ಮಾತ್ರ ವೇದವ್ಯಾಸರಾಗಿ ಅವತಾರ ಮಾಡೋದಿಲ್ಲ. ಇವಾಗ ಉದಾಹರಣೆಗೆ ಭಗವಂತ ಈ ನಡೆಯುತ್ತಿರುವ ಈ ಮನ್ವಂತರ, ವೈವಸ್ವತ ಮನ್ವಂತರ, ಸಂಕಲ್ಪದಲ್ಲಿ ಹೇಳುತ್ತೇವಲ್ವ, ವೈವಸ್ವತ ಮನ್ವಂತರೇ ಕಲಿಯುಗೆ ಅಂತ. ಈ ಮನ್ವಂತರದಲ್ಲಿ ಅನೇಕ ಮಹಾಯುಗಗಳಿದೆ. ಅದರಲ್ಲಿ ಇವತ್ತಿನ ದಿನ ಪರ್ಯಂತ ಅಷ್ಟಾವಿಂಶತಿತಮೆ 28ನೇ ಮಹಾಯುಗ ನಡೀತಾ ಇದೆ. ಇಷ್ಟು ಮಹಾಯುಗಳ ಪರ್ಯಂತ ಭಗವಂತ 5 ಬಾರಿ ವೇದವ್ಯಾಸನಾಗಿ ಅವತಾರ ಮಾಡಿದ್ದಾನೆ. 3, 7, 16, 25, 28 ಈ 5 ಮಹಾಯುಗಗಳಲ್ಲಿ ಭಗವಂತ ತಾನೇ ವೇದವ್ಯಾಸನಾಗಿ ಅವತಾರ ಮಾಡಿದ್ದಾನೆ. ಮುಂದೆ ಬರುವ ಮಹಾಯುಗದಲ್ಲಿ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರ ಪಟ್ಟಕ್ಕೆ ಬರುತ್ತಾರೆ. ಬರುವ ದೇವತೆಗಳ ಅವರ ಕೆಲಸ ಏನು ಅಂದರೆ ವೇದಗಳನ್ನು ವಿಭಾಗ ಮಾಡಿ ಕೊಡುತ್ತಾರೆ. ಇವಾಗ ನಮ್ಮ ಭಾಗ್ಯ ಈ 28ನೇ ಮಹಾಯುಗದಲ್ಲಿ ವೇದವ್ಯಾಸರಾಗಿ ಭಗವಂತನೇ ಅವತಾರ ಮಾಡಿಕೊಟ್ಟಿದ್ದು. ನಾವು
ನಾವು ಇವಾಗ ಅನುಭವಿಸ ಹೋಗೋದು ಹೇಗೆ ವೇದವ್ಯಾಸರು ಅವತಾರ ಮಾಡಿದರು, ಅವರು ಏನೇನು ಮಾಡಿಕೊಟ್ಟರು, ಅವರಿಂದ ನಾವು ಪಡೆಯುತ್ತಿರುವ ಉಪಯೋಗಗಳು ಯಾವುದು, ಇವೆಲ್ಲವನ್ನು ಇನ್ನು ಸ್ವಲ್ಪ ಕಾಲ ನಾವು ಕೇಳಿ ಅನುಭವಿಸೋಣ. ಮೊದಲು ವೇದವ್ಯಾಸರು ಹೇಗೆ ಅವತಾರ ಮಾಡಿದರು, ಯಾಕೆ ಅವತಾರ ಮಾಡಿದರು ಅಂದರೆ, ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ, ಶಾಪಿಸಲು ಜ್ಞಾನ ಲೋಪವಾಗೆ ಅಪಾರ ತತ್ವ ಸ್ವರೂಪ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ. ದ್ವಾಪರ ಯುಗದಲ್ಲಿ ಒಂದು ಘಟನೆ ನಡೆಯಿತು. ದ್ವಾಪರ ಯುಗದಲ್ಲಿ ದೊಡ್ಡ ಕ್ಷಾಮ ಒಂದು ಬಂತಂತೆ, ಫೆಮೈನ್ ಅಂತ ಹೇಳ್ತೇವೆ. ಎಲ್ಲಿ ನೋಡಿದ್ರೂ ನೀರಿಲ್ಲ, ಧಾನ್ಯ ಇಲ್ಲ, ಹಾಲಿಲ್ಲ, ಏನೂ ಇರ್ತಿಲ್ಲ. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ತುಂಬ ಶ್ರಮ ಪಟ್ಟರಂತೆ. ಯಾಕೆ ಬ್ರಾಹ್ಮಣರಂತ ಹೇಳ್ತೇನೆ ಅಂದರೆ, ಅವರು ತನ್ನ ಊಟ ತಿಂಡಿಗೆ ಮಾತ್ರ ಅಲ್ಲ, ಯಾಗ ಯಜ್ಞಗಳು ಯಾವುದು ನಡೆಯುತ್ತಿಲ್ಲ. ಅದಕ್ಕೆ ಈ ಲೋಕದಲ್ಲಿ ತುಂಬ ಶ್ರಮ ಇತ್ತು. ಅದರಿಂದ ಬ್ರಾಹ್ಮಣರೆಲ್ಲರೂ ತುಂಬ ಕಷ್ಟಪಡ್ತಾ ಇದ್ರು. ಆದರೆ ಒಂದು ಜಾಗದಲ್ಲಿ ಮಾತ್ರ, ಈ ಭೂಲೋಕದಲ್ಲಿ ತುಂಬ ಸಮೃದ್ಧಿಯಾಗಿ ನೀರಿತ್ತು, ಹಣ್ಣಿತ್ತು, ಕಾಯಿತ್ತು, ಧಾನ್ಯಗಳಿತ್ತು, ಎಲ್ಲವೂ ಇತ್ತಂತೆ. ಅದು ಎಲ್ಲಿ ಅಂದರೆ ಗೌತಮ ಋಷಿಗಳ ಆಶ್ರಮದಲ್ಲಿ. ಹೇಗೆ ಗೌತಮ ಋಷಿಗಳ ಹತ್ರ ಮಾತ್ರ ಇತ್ತಂದರೆ, ಅವರ ತಪಶಕ್ತಿ. ಗೌತಮ ಋಷಿಗಳು ಸಾಮಾನ್ಯ ಋಷಿಗಳಲ್ಲ, ಅವರು ಮಂತ್ರದ್ರಷ್ಟರು. ಅವರ ಮೂಲಕ ಅಪೌರುಷೇಯವಾದಂತಹ ಈ ವೇದಗಳಿಂದ ಕೆಲವು ಭಾಗಗಳು ಅವರ ಮೂಲಕ ಈ ಭೂಲೋಕವನ್ನು ಬಂದು ಸೇರಿತ್ತಂತೆ. ಅದಕ್ಕೆ ಅವರು ಮಂತ್ರದ್ರಷ್ಟರಂತಾರೆ. ಸಪ್ತ ಋಷಿಗಳಲ್ಲಿ ತುಂಬ ಮುಖ್ಯವಾದವರು ಗೌತಮ ಗೋತ್ರ ಪ್ರವರ್ತಕರು. ಎಷ್ಟೋ ಜನ ನಾವು ಗೌತಮ ಗೋತ್ರದಲ್ಲಿ ಹುಟ್ಟಿರುತ್ತೇವೆ. ನಾವೆಲ್ಲರೂ ಭಜಿಸುವಂತಹ ಸಾಕ್ಷಾತ್ ರಾಘವೇಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು ಮೊದಲಾದವರು ಆ ಗೌತಮ ಗೋತ್ರದಲ್ಲೇ ಜನಿಸಿದವರು. ಅಂತಹ ಗೌತಮ ಋಷಿಗಳ ತಪಶಕ್ತಿಯಿಂದ ಅವರ ಆಶ್ರಮದಲ್ಲಿ ತುಂಬ ಸಮೃದ್ಧಿಯಾಗಿ ಸುವೃಷ್ಟಿ ಆಗ್ತಾ ಇತ್ತು. ಈ ಬ್ರಾಹ್ಮಣರೆಲ್ಲ ಬಂದು ಅವರ ಹತ್ರ ತಾನು ಆ ಶರಣಾಗತಿಯನ್ನು ಹೊಂದುತ್ತಾರೆ. ಅವರೆಲ್ಲರಿಗೂ ಗೌತಮ ಋಷಿಗಳು ಆಶ್ರಯವನ್ನು ಕೊಟ್ಟು ತನ್ನ ಆಶ್ರಮದಲ್ಲೇ ಇಟ್ಟುಕೊಂಡು ಅವರಿಗೆ ಊಟ, ತಿಂಡಿ, ಜ್ಞಾನ ಕಾರ್ಯಗಳು, ಜ್ಞಾನ ಉಪದೇಶ ಮಾಡುವುದು ಎಲ್ಲವನ್ನೂ ಸಹಕಾರ ಮಾಡಿಕೊಟ್ಟು ಅವರೆಲ್ಲರೂ ಸಮೃದ್ಧಿಯಾಗಿ ಇದ್ದರಂತೆ ಅವರ ಆಶ್ರಮದಲ್ಲಿ. ಕೆಲವು ವರ್ಷಗಳ ಕಾಲ ಹೋಯಿತು. ಇವಾಗ ಎಲ್ಲ ಜಾಗದಲ್ಲೂ ಕ್ಷಾಮ ಪರಿಹಾರ ಆಯಿತು, ಸುವೃಷ್ಟಿ ಆಗ್ತಾ ಇತ್ತು ಈ ಭೂಲೋಕದಲ್ಲಿ, ಭೂಮಂಡಲದಲ್ಲಿ. ಈ ಬ್ರಾಹ್ಮಣರೆಲ್ಲರಿಗೂ ಆವಾಗೇ ನೆನಪು ಬಂತು, ನಾವು ನಮ್ಮ ಮನೆಗಳನ್ನು ಬಿಟ್ಟು ಇಲ್ಲಿ ಬಂದು ತುಂಬ ವರ್ಷಗಳ ಕಾಲ ಆಗತ್ತೆ, ವಾಪಸ್ ನಾವು ನಮ್ಮ ಮನೆಗೆ ಹೋಗಬೇಕು ಅಂತ. ಆವಾಗ ಎಲ್ಲರೂ ಒಂದು ಸೇರಿ ಗೌತಮ ಋಷಿಗಳ ಹತ್ರ ಧನ್ಯವಾದಗಳನ್ನು ಹೇಳಿ, ಗುರುಗಳೇ, ನೀವು ನಮಗೆ ಆಶ್ರಯ ಕೊಟ್ಟು ನಮ್ಮನ್ನು ಪೋಷಣೆ ಮಾಡಿದ್ದೀರಿ, ನಿಮಗೆ ಅನಂತಾನಂತ ನಮಸ್ಕಾರಗಳು, ಧನ್ಯವಾದಗಳು. ಇವಾಗ ಎಲ್ಲರೂ ವಾಪಸ್ ಹೊರಡ್ತೀವಿ ಅಂತ ಹೇಳಿದ್ರಂತೆ. ಅವರೆಲ್ಲರಿಗೂ ತುಂಬ ಆಸೆ ಇತ್ತು. ಯಾಕೆಂದರೆ ಮನೆ ಬಾಗಿಲು ಎಲ್ಲವನ್ನು ಬಿಟ್ಟು ತುಂಬ ದೂರ ಬಂದಿದ್ದಾರೆ. ಅವರಿಗೆ ಮಾತ್ರ ಕಷ್ಟವಾಗಿರುತ್ತೆ ಏನು? ನಮ್ಮೆಲ್ಲರಿಗೂ, ನಮ್ಮ ಮಕ್ಕಳು, ನಮ್ಮ ಸ್ವಂತದವರು ಎಲ್ಲರಿಗೂ, ನಮ್ಮ ಬಂಧುಗಳಿಗೆ ಪಾಠ ಓದಬೇಕಾಗಿ ಕೆಲಸಕ್ಕೋಸ್ಕರ ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾರೆ. ಹೋಗಿ ಅಲ್ಲಿ ಯಾವಾಗ ನಮ್ಮ ಮನೆಗೆ ಹೋಗೋದು, ನಮ್ಮ ಅಮ್ಮನ ಕೈಯಿಂದ ಒಂದು ಚೂರು ಅನ್ನ ಯಾವಾಗ ತಿನ್ನೋದು ಅಂತ ಕಾಯ್ತಾ ಇರ್ತಾರೆ. ಆ ಥರ ಹೊರಗಿನೂರು ಹೋಗೋವರಿಗೆ ಅಷ್ಟೊಂದು ಕಷ್ಟಗಳಿರುತ್ತೆ. ಅದೇ ಥರ ಈ ಬ್ರಾಹ್ಮಣರು ಮನಸ್ಸು ತುಂಬ ಬೇಗ ನಮ್ಮ ಮನೆಗೆ ಹೋಗಬೇಕು ಅಂತ ಆಸೆ ಇತ್ತಂತೆ. ಆದರೆ ಗೌತಮ ಋಷಿಗಳು ಯೋಚನೆ ಮಾಡಿದರು, ಒಂದು ಬ್ರಾಹ್ಮಣನಿಗೆ ಭೋಜನ ಹಾಕಿ ಸಂರಕ್ಷಣೆ ಮಾಡಿದರೆ ಅಶ್ವಮೇಧ ಮಾಡಿದ ಫಲವನ್ನು ಕೊಡುತ್ತಾನೆ ಭಗವಂತ. ಶಾಸ್ತ್ರ ಹೇಳುತ್ತಿದೆ, ಒಂದು ಬ್ರಾಹ್ಮಣರಿಗೆ ಆ ಥರ ಭೋಜನ ಹಾಕಿ ಪೋಷಣೆ ಮಾಡಿದರೆ ಇಷ್ಟು ಫಲ. ಅಂದರೆ ಗೌತಮ ಋಷಿಗಳು ಸಾವಿರಾರು ಬ್ರಾಹ್ಮಣರು, ಸಾಮಾನ್ಯ ಬ್ರಾಹ್ಮಣರಲ್ಲ, ವೇದ ಓದಿದ ಋಷಿಗಳು, ಅವರೆಲ್ಲರಿಗೂ ಪೋಷಣೆ ಮಾಡಿದ್ದಾರೆ. ತಾನು ಜ್ಞಾನವನ್ನು ಬೋಧನೆ ಮಾಡಿದ್ದಾರೆ, ಜ್ಞಾನ ದಾನವನ್ನು ಮಾಡಿದ್ದಾರೆ, ವಿದ್ಯಾದಾನ. ಇಷ್ಟು ತಾನು ಮಾಡಿದ್ರಿಂದ ಅನೇಕ ಪುಣ್ಯಗಳು ತನಗೆ ಬಂದು ಸೇರಿದ್ದೆ. ಅದಕ್ಕೆ ಇದು ಒಂದು ಒಳ್ಳೆ ಚಾನ್ಸ್ ತನಗೆ, ಒಳ್ಳೆ ಪುಣ್ಯ ಗಳಿಸುವುದಕ್ಕಾಗಿ. ಅದಕ್ಕೆ ಇದನ್ನು ಮಿಸ್ ಮಾಡೋದು ಅವರಿಗೆ ಇಷ್ಟ ಇಲ್ಲ. ಅದಕ್ಕೆ ಹೇಳಿಬಿಟ್ರು ತಾನು, ಇಲ್ಲ
ನಾನು ನಿಮಗೇನು ಕೊರತೆ ಇಲ್ಲದಂತೆ ನಾನು ನಿಮ್ಮನ್ನು ಪೋಷಣೆ ಮಾಡುತ್ತೇನೆ, ನೀವು ಇಲ್ಲೇ ಇರ್ರಿ ಅಂತ ಹೇಳಿಬಿಡ್ತಾರೆ. ಅವರೆಲ್ಲರಿಗೂ ತುಂಬ ಕಷ್ಟವಾಯ್ತಂತೆ. ಇಷ್ಟು ವರ್ಷಗಳ ಕಾಲ ಇಲ್ಲ ಅಂತ ಬರುವಾಗ ನಮ್ಮನ್ನು ಪೋಷಣೆ ಮಾಡಿದ ಋಷಿಗಳ ಹತ್ರ ಅದೆಲ್ಲ ಏನಿಲ್ಲ, ನಾ ಹೋಗ್ತೀನಿ ಅಂತ ಹೇಳುವುದು ಅವರಲ್ಲಿ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಸೇರಿ ಅಂತ ಹೇಳಿ ತಾನು ಅವರ ಆಶ್ರಮದಲ್ಲೇ ಇರ್ತಾರೆ. ಆದರೆ ಇವರೆಲ್ಲರಿಗೂ ತಮ್ಮ ಮನೆಗೆ ವಾಪಸ್ ಹೋಗಬೇಕು ಅಂತ ತುಂಬ ಮನಸ್ಸಿಗೆ ಇಚ್ಛೆ ಆಯಿತು. ಇದೇ ಸಮಯದಲ್ಲಿ ಕೈಲಾಸದಲ್ಲಿ ಒಂದು ಸಂಭಾಷಣೆ ನಡೀತಾ ಇತ್ತಂತೆ. ಪಾರ್ವತಿ ದೇವಿ ತಾನು ರುದ್ರದೇವರನ್ನು ನೋಡ್ತಾ ಇದ್ದಾಳೆ. ಗಂಗೆಯ ಜಡೆಯಲ್ಲಿ ಧರಿಸಿಪ್ಪ ದೇವನೇ, ನಂದಿ ವಾಹನನೆ ಶಂಕರನೇ, ಅಂಬಿಕಾ ದೇವಿಯ ಅಮರ ವಂದಿತನೆ, ನಂಜುಂಡ ಪಾಲಿಸು ನಿಜಮತಿಯ. ಗಂಗೆಯ ಜಡೆಯಲ್ಲಿ ಧರಿಸಿಪ್ಪ ದೇವನೇ. ಪಾರ್ವತೀ ದೇವಿ ತಾನು ನೋಡುತ್ತಾಳೆ. ಆ ನೀಲಕಂಠನಾದ ರುದ್ರದೇವರು ತಮ್ಮ ತಲೆಯಲ್ಲಿ ಗಂಗೆಯನ್ನು ಸದಾ ಸರ್ವಕಾಲ ಧರಿಸಿಕೊಂಡಿದ್ದಾನೆ. ಉಮಾದೇವಿಗೆ ತುಂಬ ಕೊರತೆ ಆಯ್ತಂತೆ. ನಾನು ಅವರ ಸಾಕ್ಷಾತ್ ಪತ್ನಿ ಹತ್ರನೇ ಇದ್ದೇನೆ, ಇದ್ದರೂ ಆ ಗಂಗೆಯನ್ನು ಹೋಗಿ ಧರಿಸಿಕೊಂಡಿದ್ದಾರೆ ತನ್ನ ಜಟೆಯಲ್ಲಿ ನಮ್ಮ ಚಂದ್ರಶೇಖರನು ಅಂತ ಹೇಳಿ ಅವರಿಗೆ ತುಂಬ ಕಳವಳ ಆಯಿತು ಮನಸ್ಸು. ತಕ್ಷಣ ತಮಗೆ ಒಂದು ಉಪಕಾರ ಬೇಕಂದ್ರೆ ಮಕ್ಕಳು ಅಮ್ಮನನ್ನು ಕೇಳುತ್ತಾರೆ, ಅಮ್ಮ ಮಕ್ಕಳನ್ನು ಕೇಳುತ್ತಾರೆ. ಆ ಥರ ಉಮಾದೇವಿ ತನ್ನ ಮಗನಾದಂತಹ ಮುದ್ದು ಹೊಟ್ಟೆಯ ನಮ್ಮ ಗಣನಾಥನನ್ನು ಕರೀತಾರೆ. ಕರೆದು, ಬಾಲಕ, ನನಗೆ ಮನಸ್ಸು ಕಷ್ಟವಾಗ್ತಿದೆ. ನಿಮ್ಮ ತಂದೆ ಗಂಗೆಯನ್ನು ಸದಾ ಸರ್ವಕಾಲ ಧರಿಸುತ್ತಾ ಇದ್ದಾರೆ, ಅದನ್ನು ಕೆಳಗೆ ಇಳಿಸ್ಬೇಕು, ನನಗೆ ಉಪಕಾರ ಮಾಡು ಅಂತ ಕೇಳ್ತಾರೆ. ಗಣನಾಥ ನೋಡಿದ, ತನ್ನ ಅಮ್ಮ ಕೇಳಿದರೆ ಯಾವ ಮಕ್ಕಳು ಮಾಡ್ಲಾರು. ಆ ಥರ ಗಣನಾಥನಿಗೆ ತಕ್ಷಣ ಮಾಡಬೇಕು ಅಂತ ಇಚ್ಛೆ ಆಯ್ತಂತೆ. ಇದೇನು ಗಂಗಾದೇವಿಗೆ ಪಾರ್ವತೀ ದೇವಿಗೆ ಗಂಗೆಯನ್ನು ನೋಡಿ ಏನು ಆ ಥರ ಹಾಗೇನಿಲ್ಲ, ಈ ಲೋಕದಲ್ಲಿ ಒಳ್ಳೆದು ನಡಿಬೇಕು ಅಂತ ಇವರುಗಳೆಲ್ಲರೂ ಸೇರಿ ಮಾಡುವ ಒಂದು ಚಿಕ್ಕ ನಾಟಕ ಅದು ಅಂತ ನಾವು ತಿಳಿಯಬೇಕು. ಗಣನಾಥನು ತಾನು ತಕ್ಷಣ ಅಲ್ಲಿಂದ ಹೊರಟು ಭೂಲೋಕಕ್ಕೆ ಬರ್ತಾರೆ. ಬರುವಾಗ ಈ ಬ್ರಾಹ್ಮಣರೆಲ್ಲರೂ ಸೇರಿ ಹೇಗಾದರೂ ಮನೆಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರೋದು ಅವ್ರು ಕಂಡ್ರು. ನೇರಾಗಿ ಅಲ್ಲಿಗೆ ಬಂದು ಒಂದು ಉಪಾಯವನ್ನು ಎಲ್ಲ ಬ್ರಾಹ್ಮಣರಿಗೂ ಹೇಳುತ್ತಾರೆ. ನಾನು ಒಂದು ಹಸುವನ್ನು ನೀವೆಲ್ಲರೂ ಸೇರಿ ದರ್ಬೆಯಿಂದ ತಯಾರು ಮಾಡ್ರಿ, ಅದನ್ನು ಹೊಲದಲ್ಲಿ ಬಿಟ್ಬಿಡ್ರಿ, ನಾನು ಹೇಗಾದರೂ ಮಾಡಿ ನಿಮ್ಮನ್ನೆಲ್ಲ ಮನೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಇವರೆಲ್ಲರಿಗೂ ಸಂತೋಷವಾಯಿತು. ಹೊಲದಲ್ಲಿ ಒಂದು ದರ್ಬೆಯಿಂದ ಮಾಡಿದಂತಹ ಆಕಳನ್ನು ಮಾಡಿ ಪಶುವನ್ನು ಮಾಡಿ ಅಲ್ಲಿ ಬಿಟ್ಟರು. ಗೌತಮ ಋಷಿಗಳು ತಾನು ತಪಸ್ಸನ್ನು ಮಾಡ್ತಾ ಇದ್ದಾರೆ ತಮ್ಮ ಆಶ್ರಮದಲ್ಲಿ. ನೋಡುವಾಗ ಧಾನ್ಯಗಳೆಲ್ಲ ತಿಂತಾ ಇದೆ ಆ ಹಸು. ಅದನ್ನು ನೋಡಿದ ತಕ್ಷಣ, ಆಹಾ, ಒಂದು ಪಶು ಬಂತಲ್ಲ ಆಕಳು, ಅದನ್ನು ಹೊರಡಿಸ್ಬೇಕು ಅಂತ ಹೇಳಿ ಒಂದು ದರ್ಬೆಯನ್ನು ತೆಗೆದು ಆ ಹಸುವಿನ ಮೇಲೆ ಹಾಕ್ತಾರೆ. ಸುಮ್ಮನೆ ಚು ಅಂತ ಹೇಳ್ತೇವಲ್ವಾ, ಆ ಥರ ಸುಮ್ಮನೆ ಹಾಕಿದ ತಕ್ಷಣ ಏನಾಯಿತು, ಆ ಆಕಳು ಸತ್ತು ಬಿದ್ದ ತಕ್ಷಣ ಆ ಬ್ರಾಹ್ಮಣರೆಲ್ಲರೂ ಬಂದರು. ಆಹಾ, ಅಪಚಾರ ಆಯಿತು, ಋಷಿಗಳೇ ನೀವು ಗೋಹತ್ಯೆ ಮಾಡಿಬಿಟ್ರಿ, ಇದು ಗೋಹತ್ಯೆ ಮಾಡಿದ ಸ್ಥಳ, ನಾವು ಈ ಸ್ಥಳದಲ್ಲಿ ಒಂದು ನಿಮಿಷ ಕೂಡ ಇರೋದಿಲ್ಲ, ನೀವು ಇಷ್ಟು ದಿನ ನಮಗೆ ಮಾಡಿದ ಉಪಕಾರಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಬೇಗ ಹೊರಟು ಬಿಟ್ರು. ಇದೆಲ್ಲ ನಮ್ಮ ಹೊಟ್ಟೆಯ ಗಣನಾಥನ ಒಂದು ಪವಾಡ. ಅದು ನೋಡಿ ಗೌತಮ ಋಷಿಗಳಿಗೆ ತುಂಬ ಮನಸ್ಸು ಕಷ್ಟವಾಯಿತು. ನಾನು ಏನೇನು ಮಾಡಲಿಲ್ಲ, ಒಂದು ದರ್ಬೆಯನ್ನು ಹಾಕಿದ್ದಕ್ಕೆ ಆಕಳು ಸತ್ತು ಬಿತ್ತೇನೋ ಅಂತ ಅವರು ಯೋಚನೆ ಮಾಡುತ್ತಿರುವಾಗ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡುತ್ತಾರೆ ಏನು ನಡೀತು ಅಂತ. ಆವಾಗ ಅವರಿಗೆ ನಡೆದ ಘಟನೆಗಳೆಲ್ಲ ತಿಳಿಯಿತು. ಅವರಿಗೆ ತುಂಬ ಕೋಪ ಬಂತಂತೆ. ಇಷ್ಟು ವರ್ಷಗಳ ಕಾಲ ತಾನು ಪೋಷಣೆ ಮಾಡಿ ಊಟ ಜ್ಞಾನ ಎಲ್ಲವೂ ಅವರಿಗೆ ಕೊಟ್ಟು ಪೋಷಣೆ ಮಾಡಿದ್ದರೂ ಅವರೆಲ್ಲರೂ ಸೇರಿ ನನಗೆ ಗೋಹತ್ಯೆ ಬರುವಂತೆ ಮಾಡಿಬಿಟ್ರು ಅಂತ ತುಂಬ ಕೋಪದಿಂದ, ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ. ಏನು ಶಾಪ ಕೊಟ್ಟರು? ಶಾಪಿಸಲು ಜ್ಞಾನ ಲೋಪವಾಗೆ ಅಪಾರ ತತ್ವ ಸ್ವರೂಪ. ಈ ಜಗತ್ತಿನಲ್ಲಿರುವ ಎಲ್ಲ ಬ್ರಾಹ್ಮಣರಿಗೂ ಜ್ಞಾನ ಲೋಪವಾಗಲಿ, ಜ್ಞಾನಹೀನರಾಗಲಿ ಅಂತ ಶಾಪವನ್ನು ಕೊಡುತ್ತಾರೆ. ಕೊಟ್ಟ ತಕ್ಷಣ ಈ ಬ್ರಾಹ್ಮಣರು ಇರುವ ಎಲ್ಲರಿಗೂ ಜ್ಞಾನ ಲೋಪವಾಯಿತು. ವೇದ ಮಂತ್ರಗಳು ಅರ್ಥ ಆಗ್ತಿಲ್ಲ, ಪುರಾಣಗಳು ಅರ್ಥ ಆಗ್ತಿಲ್ಲ.
ಎಲ್ಲ ಜ್ಞಾನ ಕಳೆದುಕೊಂಡರು. ಅದೇ ಸಮಯ ಗೌತಮ ಋಷಿಗಳು ತಾನು ತಪಸ್ಸನ್ನು ಮಾಡುತ್ತಾರೆ. ರುದ್ರದೇವರನ್ನು ಕುರಿತು ರುದ್ರದೇವರು ಅವರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ರುದ್ರದೇವರು ತಮ್ಮ ಜಟೆಯಿಂದ ಒಂದು ಕೂದಲನ್ನು ತೆಗೆದು ಅದರಿಂದ ಗಂಗೆ ಪ್ರವಾಹವಾಗಿ ಅವರ ಆಶ್ರಮಕ್ಕೆ ಬಂದು ಆ ಗೋಹತ್ಯಾ ಪಾಪವೆಲ್ಲ ಪರಿಹಾರ ಆಯಿತು ಗೌತಮ ಋಷಿಗಳಿಗೆ. ಗೌತಮ ಋಷಿಗಳಿಗೋಸ್ಕರ ಬಂದದಿಂದ ಗಂಗೆಗೆ ಗೌತಮಿ ಅಂತ ಹೆಸರು. ಗೋಹತ್ಯಾ ಪಾಪವನ್ನು ಪರಿಹಾರ ಮಾಡಿದಳು, ಅದಕ್ಕೆ ಗೋದಾವರಿ ಅಂತ ಹೆಸರು. ಈ ಘಟನೆ ನಡೆದಿದ್ದ ಜಾಗ ರುದ್ರಪ್ರಯಾಗ ಅಂತ ಹೇಳಿ, ಷಟ್ಪ್ರಯಾಗ ಯಾತ್ರೆ, ಬದರಿ ಯಾತ್ರೆ ಹೋಗುವಾಗ ನೋಡ್ತೇವೆ. ಅಲ್ಲಿ ರುದ್ರಪ್ರಯಾಗದಲ್ಲಿ ಈ ಘಟನೆ ನಡೀತಂತೆ. ಇದು ನಡೆದ ತಕ್ಷಣ ಬ್ರಾಹ್ಮಣರೆಲ್ಲರಿಗೂ ಜ್ಞಾನ ಲೋಪವಾಯಿತು. ಎಲ್ಲರೂ ಹೋಗಿ ಬ್ರಹ್ಮದೇವರ ಹತ್ರ ಶರಣಾಗತಿ ಮಾಡಿ, ಬ್ರಹ್ಮದೇವರೇ ನೀವೇ ನಮ್ಮನ್ನು ಸಲಹಬೇಕು, ಏನಾದರೂ ಉಪಾಯ ಹೇಳಿ ಅಂತ ಕೇಳುತ್ತಾರೆ. ತಕ್ಷಣ ಬ್ರಹ್ಮದೇವರು, ದೇವಾತಿ ದೇವತೆಗಳು, ಬ್ರಾಹ್ಮಣರು, ಋಷಿಗಳು ಎಲ್ಲರೂ ಸೇರಿಕೊಂಡು ನಮ್ಮೆಲ್ಲರಿಗೂ ಇರುವ ಒಂದೇ ಗತಿ ಆ ಭಗವಂತ, ಅವನನ್ನು ನೇರವಾಗಿ ಹೋಗಿ ಶರಣಾಗತಿಯನ್ನು ಹೊಂದುತ್ತಾರೆ. ಶ್ರೀಪತಿಯ ಕಾಯೆಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವಿಪದಲ್ಲಿ ಅಂಬಿಗರ ಹೆಣ್ಣಿನ ರೂಪಗೊಲಿದವರಲ್ಲಿ ಜನಿಸಿದೆ. ಶ್ರೀಪತಿಯ ಕಾಯೆಂದು ಮೊರೆಯಿಡೆ. ತಾತ್ಪರ್ಯ ನಿರ್ಣಯದಲ್ಲಿ ನಮ್ಮ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಕೊಡುತ್ತಾರೆ. ಬ್ರಹ್ಮದೇವರು ಹೇಗೆ ಸ್ತೋತ್ರ ಮಾಡಿದರು ಅಂತ ಹೇಳಿ. ಕ್ಷೀರಾಬ್ಧಿ ಮಥನವನ್ನು ಮಾಡುವಾಗ ಭಗವಂತ ಹೇಗೆ ಅಲ್ಲ ಈ ದೇವತೆಗಳಿಗೆ ಉಪಕಾರವನ್ನು ಮಾಡಿದ. ಹೇ ಭಗವಂತ, ಬ್ರಹ್ಮದೇವರು ಹೇಳುತ್ತಾರೆ, ದೇವೇಂದ್ರನ ಶಾಪ ಹೊಂದುತ್ತಾನೆ ತಾನು ದುರ್ವಾಸರಿಂದ. ಆ ಶಾಪ ಪರಿಹಾರ ಮಾಡಲಿಕ್ಕಾಗಿ ದೇವತೆಗಳು ನಿಮ್ಮ ಹತ್ರ ಬಂದು ಶರಣಾಗತಿ ಹೊಂದಿದರು. ತಕ್ಷಣ ನೀ ಏನು ಮಾಡಿದಿ? ಅವರನ್ನು ಕ್ಷೀರಾಬ್ಧಿಯನ್ನು ಮಥನ ಮಾಡಿ ಅಂತ ಉಪಾಯ ಹೇಳಿದಿ. ಅದು ಮಾತ್ರ ಅಲ್ಲ, ಅದು ಕ್ಷೀರಾಬ್ಧಿ ಮಥನ ಹೇಗೆ ಮಾಡಬೇಕು ಅಂತ ಹೇಳಿದಿ. ನೀನೇ ಕೂರ್ಮರೂಪಿಯಾಗಿದ್ದು ಆ ಮಂದರ ಪರ್ವತವನ್ನು ನಿನ್ನ ಹೆಗಳಲ್ಲಿ ಹೊತ್ತುಕೊಂಡಿದ್ದಿ. ಆ ಪರ್ವತ ಸ್ವಲ್ಪ ಬೀಳುವಾಗ ಇರುವ ಸಮಯದಲ್ಲಿ ನೀನೇ ಗರುಡ ಹೆಗಳ ಏರಿಕೊಂಡು ಶ್ರೀಕರನಾರಾಯಣನಾಗಿ ಬಂದು ಅದನ್ನು ಎತ್ತಿ ನಿಲ್ಲಿಸಿದಿ. ನೀನೇ ಧನ್ವಂತರಿಯಾಗಿ ಅಮೃತವನ್ನು ತಗೊಂಡು ಬಂದಿ. ಮೋಹಿನಿ ರೂಪದಿಂದ ಆ ಅಮೃತವನ್ನು ನೀನೇ ವಿಭಾಗ ಮಾಡಿ ಬಡಿಸಿದ್ದಿ ದೇವತೆಗಳಿಗೆ. ಇಷ್ಟು ಉಪಕಾರ ಮಾಡಿದ ಸ್ವಾಮಿ, ನೀನೇ ನಮ್ಮನ್ನೆಲ್ಲ ರಕ್ಷಿಸಬೇಕು. ಜ್ಞಾನಹೀನರಾಗಿ ಈ ಭೂಲೋಕದಲ್ಲಿ ತುಂಬ ಒಂದು ಕಷ್ಟ ಆಗಿದೆ, ನೀನೇ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ತಾನು ಅವರೆಲ್ಲರಿಗೂ ತಮ್ಮ ಅನುಗ್ರಹವನ್ನು ಮಾಡಿ ಅವರಿಗೆ ಕೊಟ್ಟಂಥ ಉಪಾಯವೇ ವೇದವ್ಯಾಸರಾಗಿ ತಾನು ಅವತಾರ ಮಾಡಿದ್ದಾರೆ. ವೇದವ್ಯಾಸರಾಗಿ ಭಗವಂತ ಅವತಾರ ಮಾಡುತ್ತಾನೆ. ಹೇಗೆ ಅವತಾರ ಮಾಡಿದ? ಯಾರಿಗೆ ಅವತಾರ ಮಾಡಿದ ಅಂದರೆ, ಶ್ರೀಪತಿಯ ಕಾಯೆಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವಿಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವರಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ವಸು ಚಕ್ರವರ್ತಿ ಅಂತ ಒಂದು ಚಕ್ರವರ್ತಿ ಇದ್ದ. ಎರಡು ಕಥೆಗಳು ನೋಡಬೇಕು. ವೇದವ್ಯಾಸರ ತಂದೆ ಯಾರು, ತಾಯಿ ಯಾರು ಅಂತ. ಮೊದಲು ತಂದೆ ಯಾರು ಅಂತ ನೋಡೋಣ. ವಶಿಷ್ಠ ಋಷಿಗಳು ಅವರ ಮಗ ಶಕ್ತಿ ಅವರ ಮಗನೇ ಪರಾಶರ ಋಷಿಗಳು. ಪರಾಶರ ಋಷಿಗಳು ಸಾಮಾನ್ಯವರಲ್ಲ. ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ವೇದ ಮಂತ್ರಗಳನ್ನು ಪಾರಾಯಣ ಮಾಡ್ತಾ ಇದ್ದ ಮಹಾನುಭಾವರು ಪರಾಶರ ಋಷಿಗಳು. ಅವರು ಭಗವಂತನ ಕುರಿತು ತಪಸ್ಸನ್ನು ಮಾಡಿ ಭಗವಂತನೇ ತನಗೆ ಮಗನಾಗಿ ಹುಟ್ಟಬೇಕು ಅಂತ ಹೇಳಿ ವರವನ್ನು ಪಡೆಯುತ್ತಾರೆ. ವರವನ್ನು ಪಡೆಯುವಾಗ ಭಗವಂತ ತಥಾಸ್ತು ಅಂತ ಹೇಳಿ ತಾಯಿ ಯಾರಾಗಿ ಇರಬೇಕು ಅಂತ ಪರಾಶರ ಋಷಿಗಳಿಗೆ ಹೇಳುತ್ತಾರೆ. ಆ ತಾಯಿಗೆ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪ. ವಸು ಚಕ್ರವರ್ತಿ ಅಂತ ಒಂದು ರಾಜ ಇರುತ್ತಾನೆ. ಅವನು ಮಾಡಿದಂತಹ ತಪಸ್ಸು, ಒಳ್ಳೆ ಗುಣ ನೋಡಿ ಇಂದ್ರದೇವರಿಗೆ ತುಂಬ ಇಷ್ಟ ಆಗಿತ್ತು. ಅವನಿಗೆ ಛೇದಿ ಎಂಬ ದೇಶವನ್ನು ಕೊಟ್ಟಿದ್ರು ಇಂದ್ರ, ಮತ್ತು ಅವನಿಗೆ ಧನ ಧಾನ್ಯ ಐಶ್ವರ್ಯಗಳೆಲ್ಲ ಕೊಟ್ಟರು. ಇನ್ನೂ ಏನು ಮಾಡಿದ್ರು, ತನ್ನ ಅರ್ಧಾಸನವನ್ನೇ ಕೊಟ್ಟುಬಿಟ್ರು ಇಂದ್ರ. ಅಷ್ಟು ಒಂದು ತಪಶಕ್ತಿ ಇದ್ದಂತಹ ವಸು ಚಕ್ರವರ್ತಿ ಅವನು ಶುದ್ಧಮತಿ ಎಂಬುವ ನದಿಯ ಮಗಳಾಗಿಯ ಗಿರಿಗೆ ಎಂಬುವ ಹೆಣ್ಣನ್ನು ಮದುವೆ ಆಗುತ್ತಾನೆ. ಅವಳದು ಒಳ್ಳೆ ರೂಪ, ಸೌಂದರ್ಯ ಅಂದರೆ ಸೌಂದರ್ಯ.
ಅವಳನ್ನು ಮದುವೆಯಾಗಿ ತುಂಬ ಪ್ರೀತಿಯಿಂದ ಇದ್ದ. ಒಂದು ಸಮಯ ಅವರ ಮನೆಯಲ್ಲಿ ಶ್ರಾರ್ಧ ಬಂದಾಗ ಪಿತೃಗಳೆಲ್ಲ ಸೇರಿ ಅವರ ಹತ್ರ ಮಾಂಸವನ್ನು ಕೇಳಿದರಂತೆ. ಇವಳು ಆ ಸಮಯದಲ್ಲಿ ಗಿರಿಗೆ ಋತುವಾಗಿದ್ದಳು. ಅದರಿಂದ ಈ ರಾಜ ತಾನು ಬೇಟೆಗೆ ಹೊರಟು ಮಾಂಸ ತಗೊಂಡು ಬರೋಣ ಅಂತ ಹೊರಡುತ್ತಾನೆ. ಹೊರಟ ಸಮಯ ತನ್ನ ಪತ್ನಿಯ ನೆನಪಾಗಿ ಅವನಿಗೆ ವೀರ್ಯ ಸ್ಖಲಿತವಾಗಿತ್ತಂತೆ. ಆ ವೀರ್ಯವನ್ನು ತಾನು ಒಂದು ದೊನ್ನೆಯಲ್ಲಿ ತಗೊಂಡು ಅದನ್ನು ಕಟ್ಟಿ, ಒಂದು ಪಕ್ಷಿ ಬಂತು, ಆ ಪಕ್ಷಿಯನ್ನು ಕರೆದು ಅದರ ಹತ್ರ ಕೊಟ್ಟು ತನ್ನ ಹೆಂಡತಿ ಹತ್ರ ಇದನ್ನು ತಗೊಂಡೋಗಿ ಸೇರಿಸುವ ಜವಾಬ್ದಾರಿಯನ್ನು ಆ ಪಕ್ಷಿ ಹತ್ರ ಕೊಡುತ್ತಾನೆ. ಆ ಪಕ್ಷಿ ಹೋಗ್ತಾ ಇರುವ ಸಮಯದಲ್ಲಿ ಸಹ ಪಕ್ಷಿ ಇನ್ನೊಂದು ಬಂದು ಏನೋ ಜಗಳಗಾಯಿತಂತೆ. ಆ ಜಗಳದ ಸಮಯದಲ್ಲಿ ಆ ಪಕ್ಷಿ ಹತ್ರ ಇದ್ದ ಆ ವೀರ್ಯ ಯಮುನೆಯ ತೀರದಲ್ಲಿ ಬಿತ್ತು, ಯಮುನಾ ನದಿಯೊಳಗೆ ಬಿತ್ತು. ಆ ವೀರ್ಯವನ್ನು ಮೀನ ರೂಪದಲ್ಲಿದ್ದಂತಹ ಒಂದು ಅಪ್ಸರ ಸ್ತ್ರೀ ಅವಳು ಸ್ವೀಕಾರ ಮಾಡುತ್ತಾಳೆ. ಆ ಮೀನ ರಾಜ ತಾನು ತಗೊಂಡ್ಬಿಡ್ತಾನೆ. ತಗೊಂಡು ಅದನ್ನು ಕತ್ತರಿಸುವಾಗ ಅದರ ಹೊಟ್ಟೆಯಲ್ಲಿ 2 ದಿವ್ಯ ಸೌಂದರ್ಯ ರೂಪದಿಂದ ಇರುವ 2 ಮಕ್ಕಳು ಬಂತಂತೆ. ಒಂದು ಹೆಣ್ಣು, ಒಂದು ಗಂಡು ಅಂತ ಒಂದು ಪುತ್ರ ಪುತ್ರಿಯನ್ನು ಹಡೆದಿತ್ತು ಆ ಮೀನು. ನೋಡಿದ ತಕ್ಷಣ ಅವನಿಗೆ ಹೆದರಿಕೆ ಆಗ್ಬಿಡ್ತು. ಅಚ್ಚಚ್ಚು, ಇದೇನಿದು, ತುಂಬ ರಾಜಲಕ್ಷಣ ಹೊಂದಿದಂತಹ 2 ಮಕ್ಕಳು ಬಂದಿದ್ದಾರೆ ಅಂತ ಹೇಳಿ ಹೆದರಿಕೆಯಿಂದ ತಗೊಂಡು ನೇರವಾಗಿ ತಾನು ವಸು ಚಕ್ರವರ್ತಿ ಹತ್ರ ಹೋಗಿ ಕೊಟ್ಟು ಬಿಡುತ್ತಾನೆ. ಚಕ್ರವರ್ತಿ ತಾನು ನೋಡಿದ ಆ ಮಗನನ್ನು ತಾನು ತಗೊಂಡು ಆ ಹೆಣ್ಣನ್ನು ಆ ಮೀನರಾಜನಿಗೆ ಕೊಟ್ಟು ಬಿಡುತ್ತಾನೆ. ನಾ ಮಗನನ್ನು ಬೆಳೆಸ್ತೀನಿ, ನೀ ಮಗಳನ್ನು ಬೆಳೆಸು ಅಂತ ಹೇಳಿ ತಾನು ಕೊಡುತ್ತಾನೆ ವಸು ಚಕ್ರವರ್ತಿ ಮೀನರಾಜನಿಗೆ. ಆ ಮೀನರಾಜ ಬೆಳೆಸಿದ ಆ ಹೆಣ್ಣು ಮಗು ಅದು ಸತ್ಯವತಿ ಅಂತ. ಈ ಮಗ ಒಂದು ತಗೊಂಡನಲ್ವಾ ಈ ವಸು ಚಕ್ರವರ್ತಿ, ಅವನೇ ವಿರಾಟ ರಾಜ, ಮೀನರಾಜ ಅಂತ ಹೇಳಿ ನಾವು ಅಜ್ಞಾತವಾಸದ ಸಮಯದಲ್ಲಿ ಬರುವ ವಿರಾಟ ರಾಜ ಅವನು. ಈ ಸಮಯದಲ್ಲಿ ಈ ಮೀನರಾಜ ತಾನು ಈ ಸತ್ಯವತಿ ಎಂಬ ಹೆಣ್ಣು ಕೂಸನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಾನೆ. ಆ ಸತ್ಯವತಿಯ ಜವಾಬ್ದಾರಿ ಏನು ಕೆಲಸ ಅಂದರೆ, ಅಲ್ಲಿ ಯಮುನೆಯ ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಹಡಗು ಹಾಕ್ಕೊಂಡು ಬರುವವರನ್ನೆಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಂತ ತಗೊಂಡು ಸೇರಿಸ್ಬೇಕು. ಈ ಕೆಲಸ ಮಾಡ್ತಾ ಇದ್ದಳು. ಒಂದು ದಿವಸ ಪರಾಶರ ಋಷಿಗಳು ತಾನು ಬರುತ್ತಾರೆ. ಬಂದು ಅವಳ ಹತ್ರ, ಬಾಮ್ಮ ನನ್ನ ತಗೊಂಡ ಆ ತೀರದಲ್ಲಿ ಬಿಡು ಅಂತ ಕೇಳುವಾಗ ಅವಳು ಸೇರಿ ಅಂತ ಹೇಳಿ ಅವರನ್ನು ಕರೆಯುತ್ತಾಳೆ. ಇದ್ರೂ ಅವರು ಸ್ವಲ್ಪ ಯೋಚನೆಯಿಂದ ನಿಂತಿರಂತೆ. ಅದಕ್ಕೆ ಸತ್ಯವತಿ ಹೇಳ್ತಾಳೆ, ಋಷಿಗಳೇ, ನಾನೇನು ಸಾಮಾನ್ಯ ಹೆಣ್ಣು ಅಂತ ನೀವು ವಿಚಾರ ಪಡೋದು ಬೇಡ. 1000 ಜನ ಬಂದರೂ ನಾವರೆಲ್ಲರನ್ನು ತಗೊಂಡು ಆ ತೀರದಲ್ಲಿ ಬಿಡುವ ಸಾಮರ್ಥ್ಯ ನನಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಪರಾಶರ ಋಷಿಗಳು ಹೇಳ್ತಾರೆ, ಹಾಗಾದರೆ ನನ್ನನ್ನು ಸಾಮಾನ್ಯ ಋಷಿಗಳು ಅಂತ ನೆನೆಸಬೇಡ. ನಾನು 500 ಜನಕ್ಕೆ ಸಮಾನ, ನನ್ನ ಕಮಂಡಲು 500 ಜನಕ್ಕೆ ಸಮಾನ, ನಾವೇ 1000 ಜನ ಸೇರಿದೆವು. ಅದರಿಂದ ನನ್ನನ್ನು ಕರ್ಕೊಂಡು ಹೋಗು ವಾಸವಿ ಅಂತ ಹೇಳ್ತಾರೆ. ವಾಸವಿ ಅಂತ ಹೇಳಿದ ತಕ್ಷಣ ಅವಳಿಗೆ ಆಶ್ಚರ್ಯವಾಗಿತ್ತಂತೆ. ನನ್ನ ಹೆಸರು ಸತ್ಯವತಿ, ಅವಳಿಗೆ ಇನ್ನೊಂದು ಮೀನಗಂಧಿ ಅಂತ ಒಂದು ಹೆಸರು, ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು. ಏನಂದರೆ ಅವಳ ಹತ್ರ ಮತ್ಸ್ಯದ ವಾಸನೆ, ಮೀನಿನ ವಾಸನೆ ಬರ್ತಾ ಇತ್ತಂತೆ ಯಾವಾಗಲೂ. ಅದರಿಂದ ಮತ್ಸ್ಯಗಂಧಿ ಅಂತ ಅವಳಿಗೆ ಹೆಸರು. ಹಾಗಿರುವಾಗ ನನ್ನ ವಾಸವಿ ಅಂತ ಹೇಗೆ ಕರಿತೀರಿ ಅಂತ ಕೇಳುವಾಗ ಪರಾಶರ ಋಷಿಗಳು ತಾನು ಅವಳ ಪೂರ್ವ ಜನ್ಮದ ಬಗ್ಗೆ ಹೇಳುತ್ತಾರೆ. ಪೂರ್ವದಲ್ಲಿ ಇವಳು ಪಿತೃಗಳಿಗೆ ಮಗಳಾಗಿ ಪಿತೃಲೋಕದಲ್ಲಿ ಇರುತ್ತಾಳೆ. ಆದರೆ ಇವಳಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ. ಅವರು ಸೂಕ್ಷ್ಮ ರೂಪದಲ್ಲಿ ಪಿತೃಗಳಾಗಿ ಇದ್ದಾರೆ. ಇವಳಿಗೆ ಗೊತ್ತಿಲ್ಲ. ತುಂಬ ಆಸೆ ಇತ್ತಂತೆ, ತನ್ನ ತಂದೆ ಯಾರು, ತಾಯಿ ಯಾರು, ತಂದೆ ಯಾರು ಅಂತ ಅವಳಿಗೆ ವಿಚಾರ ಇರ್ತಾ ಇತ್ತು. ನೋಡೋವ್ರನ್ನೆಲ್ಲ ಇವರು ನನ್ನ ತಂದೆಯಾಗಿರಬೇಕು, ಅವರು ನನ್ನ ತಂದೆಯಾಗಿರಬೇಕು ಅಂತ ಯೋಚನೆ ಮಾಡ್ತಾಳೆ. ಆ ಸಮಯದಲ್ಲಿ ತಾನೇ ಈ ವಸು ಚಕ್ರವರ್ತಿ ಅಲ್ಲಿ ನಮ್ಮ ಇಂದ್ರ ಹೇಳಿದ್ದನಲ್ಲ, ಎಷ್ಟೋ ಅವನಿಗೆ ಐಶ್ವರ್ಯ ಕೊಟ್ಟರು. ಇನ್ನೊಂದು ಏನು ಕೊಟ್ಟಿದ್ದರು ಇಂದ್ರರು, ಒಂದು ವಿಮಾನವನ್ನು ಕೊಟ್ಟಿದ್ದರು ಈ ವಸು ಚಕ್ರವರ್ತಿಗೆ. ಆ ವಿಮಾನ ತಗೊಂಡು ಯಾವಾಗ ನೋಡಿದ್ರು ಸರ್ವತಾ ಈ ವಸು ಚಕ್ರವರ್ತಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹಾರ್ತಾ ಇದ್ರಂತೆ. ಹೇಗೆ ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಒಂದು ಹೊಸದಾಗಿ ಸೈಕಲ್ ಕೊಡಿಸಿದ್ರೆ 1 ವಾರಕ್ಕೆ ಕೈಯಲ್ಲಿ ಹಿಡಿಯೋ ಥರ ಇಲ್ಲ, ಅವರನ್ನು ಯಾವಾಗ ನೋಡಿದ್ರು ಸೈಕಲಲ್ಲೇ ತಿರುಗುತ್ತಾ ಇರ್ತಾರೆ. ಆದರೆ ಈ ವಸು ಚಕ್ರವರ್ತಿಗೆ ತುಂಬ ಖುಷಿಯಾಯಿತು, ಆ ವಿಮಾನದಲ್ಲೇ ತಾನು ತಿರುಗುತ್ತಾ ಇದ್ದೆ. ಇದನ್ನು ನೋಡಿದ ಈ ವಾಸವಿ ಅಂತ ಈ ಕಥೆಯಲ್ಲಿ ಬರ್ತಾ ಇದ್ದಾಳೆ. ಇವಳು ನೋಡಿದಳು,
ಒಂದು ವೇಳೆ ಇವರೇ ನಮ್ಮ ತಂದೆಯಾಗಿರಬೇಕು, ಹೌದು ಇವರೇ ನಮ್ಮ ತಂದೆ ಅಂತ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾಳೆ. ತಕ್ಷಣ ಅವಳ ನಿಜವಾದಂತಹ ಸೂಕ್ಷ್ಮ ರೂಪದಲ್ಲಿ ಇದ್ದಂತಹ ತಂದೆ ಬರ್ತಾರೆ, ಶಾಪವನ್ನು ಕೊಟ್ಟು ಬಿಡ್ತಾರೆ. ನಾ ಇಲ್ಲಿ ನಿನ್ನ ನಿಜವಾದ ತಂದೆ ಇದ್ದೀನಿ, ಏನು ನೀನು ಸ್ವಲ್ಪವೂ ಯೋಚನೆ ಮಾಡದೆ ಯಾರೋ ಒಬ್ಬರನ್ನು ನಿನ್ನ ತಂದೆ ಅಂತ ಮನಸ್ಸಿನಲ್ಲಿ ನೆನೆಸ್ಬಿಟ್ಟು ಅದೇ ಥರ ಆಗಲಿ, ಭೂಲೋಕದಲ್ಲಿ ಹೋಗಿ ಅವರ ಮಗಳಾಗಿ ಹುಟ್ಟು ಅಂತ ಶಾಪವನ್ನು ಕೊಟ್ಟ ತಕ್ಷಣ ಅವಳು ತಾನು ಈ ಮೀನಿಗೂ ವಸು ಚಕ್ರವರ್ತಿಗೂ ಹುಟ್ಟಿದ ಮಗಳಾಗಿಬಿಟ್ಳು. ಅದಕ್ಕೆ ಅವಳನ್ನು ವಾಸವಿ ಅಂತ ಕರೆದರು ಪರಾಶರರು. ಇದನ್ನು ಹೇಳುತ್ತಾರೆ. ಅವಳಿಗೆ ತುಂಬ ಸಂತೋಷವಾಯಿತು. ಆಗಿದ ತಕ್ಷಣ ಅವರಿಗೆ ಬೇಡಿಕೊಳ್ಳುತ್ತಾಳೆ. ಪರಾಶರರು ತಾನು ಇನ್ನೊಂದು ಹೇಳುತ್ತಾರೆ, ವಾಸವಿ, ನಾನು ಭಗವಂತನ ಹತ್ರ ಒಂದು ವರವನ್ನು ಪಡೆದಿದ್ದೇನೆ. ಭಗವಂತ ನೀನು ನಾನು ನಮ್ಮಿಬ್ಬರಿಗೂ ಮಗನಾಗಿ ಹುಟ್ಟುತ್ತೇನೆ ಅಂತ ವರವನ್ನು ಕೊಟ್ಟಿದ್ದಾನೆ ಅಂತ ಹೇಳುವಾಗ, ವಾಸವಿ, ಹಾಗಾದರೆ ಸ್ವಾಮಿ ನೀವು ಒಂದು ವರವನ್ನು ಕೊಡಬೇಕು. ಏನು? ಮತ್ಸ್ಯಗಂಧಿ ಅಂತ ನನಗೆ ಹೆಸರಿದೆ, ಎಲ್ಲಿ ಹೋದರೂ ಎಲ್ಲರೂ ತುಂಬ ನನಗೆ ಶ್ರಮವಾಗಿದೆ, ಎಲ್ಲಿ ಹೋದರೂ ಮೀನಿನ ವಾಸನೆ ಬರ್ತಾ ಇದೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಕೇಳುವಾಗ ಪರಾಶರರು ಅದೇ ವರವನ್ನು ಕೊಟ್ಟರು. ಆವತ್ತಿನದಿಂದ ಅವಳನ್ನು ಪರಿಮಳಗಂಧಿ ಅಂತ ಕರೆದರು. ಪರಿಮಳ ಅಂದರೆ ಸುಮ್ಮನೆ ಇಲ್ಲ, ಅವಳ ಮೀನಿನ ವಾಸನೆ ಹೋಗಿ ಪರಿಮಳದ ವಾಸನೆ ಬಂತಂತೆ. ಅವಳು ಇದ್ದರೆ 1 ಯೋಜನೆ ಸುತ್ತಲೂ ಪರಿಮಳ ಸುಗಂಧ ಬರ್ತಂತೆ. ಅದಕ್ಕೆ ಅವಳಿಗೆ ಪರಿಮಳಗಂಧಿ ಅಂತ ಹೆಸರು. ಹಾಗಾದರೆ ನಾವು ಈ ಕ್ಷಣದಲ್ಲೇ ನಾವಿಬ್ಬರು ಮದುವೆ ಆಗೋಣ ಅಂತ ಪರಾಶರರು ಕರೆಯುತ್ತಾರೆ. ಅವರಿಗೆ ಭಗವಂತ ತಾನು ತನ್ನ ಮಗನಾಗಿ ಯಾವಾಗ ಹುಟ್ಟುವ ಅಂತ ಕಾಯ್ತಾ ಇದ್ರು ಇಷ್ಟು ವರ್ಷಗಳ ಕಾಲ. ಅವಳು ಸತ್ಯವತಿ ನೋಡುತ್ತಾಳೆ, ಏನು ಋಷಿಗಳೇ, ನಾವಿರುವುದು ಯಮುನಾ 2 ತಟದ ಮಧ್ಯದಲ್ಲಿ ಇದ್ದೇವೆ, ಇಲ್ಲಿ ಒಂದು ಹಡಗಿನಲ್ಲಿ ಕೂತ್ಕೊಂಡಿದ್ದೇವೆ, ಇಲ್ಲಿ ಹೇಗೆ ಮದುವೆ ನಡೆಯೋದು? ನನ್ನ ತಂದೆ ಇಲ್ಲ, ಕನ್ಯಾದಾನ ಮಾಡಿಕೊಡೋಕ್ಕೆ ನನ್ನ ತಂದೆ ಇಲ್ಲ, ಮಾಡಿಸುವುದಕ್ಕೆ ಪುರೋಹಿತರಿಲ್ಲ, ಬಂಧುಗಳು ಬಳಗಗಳು ಯಾರೂ ಇಲ್ಲ, ಹೇಗೆ ಇವಾಗ ನಾವು ಮದುವೆಯನ್ನು ನಡೆಸೋದು ಅಂತ ಕೇಳುವಾಗ, ಅಷ್ಟೇ ತಾಳೆ ಪರಾಶರರು ತನ್ನ ತಪಸ್ಸಿನ ಶಕ್ತಿಯಿಂದ ಇವಳ ನಿಜವಾದ ತಂದೆಯಾದ ಆ ಪಿತೃಲೋಕದಲ್ಲಿಂದ ಅವರನ್ನು ವಸುಚಕ್ರವರ್ತಿಗಳನ್ನು ಕರೆಸಿಬಿಡ್ತಾರೆ. ಬಂಧುಗಳೆಲ್ಲ ಬಂದರು. ಈ ಪರಾಶರರ ಅಜ್ಜ ಅಜ್ಜಿ ಯಾರು? ವಸಿಷ್ಠರು ಮತ್ತು ಅರುಂಧತಿ, ಅವರು ಬಂದು ಬಿಡುತ್ತಾರೆ. ವಸಿಷ್ಠರು ತಾನೇ ಬಂದು ಪುರೋಹಿತವನ್ನು ಮಾಡಿ ಆ 2 ಯಮುನೆಯ ಮಧ್ಯದಲ್ಲಿ, ಯಮುನಾ ನದಿಯ ಮಧ್ಯದಲ್ಲೇ ಇವರ ಮದುವೆಯನ್ನು ನಡೀತು. ಎಲ್ಲರೂ ಈಗ ಟ್ರೆಂಡ್ ಆಗ್ತಾ ಇದೆ ಡೆಸ್ಟಿನೇಷನ್ ವೆಡ್ಡಿಂಗ್, ನಾವೇ ಮಾಡ್ತೀವಿ ಅಂತ ನಾವೆಲ್ಲರೂ ಅಂದ್ಕೊಂಡಿರುವ ಸಮಯದಲ್ಲಿ ನಾವು ಏನು ಯೋಚನೆ ಮಾಡಬೇಕು? ಈ ಜಗತ್ತಿನಲ್ಲೇ ಮೊದಲು ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಮಾಡಿರೋದು ಪರಾಶರರು ಮತ್ತು ಸತ್ಯವತಿ ಅಂತ ನಾವು ತಿಳಿಯಬೇಕು. ಖಂಡಿತ ಆ ಥರ ಆ ನದಿಯ ಮಧ್ಯದಲ್ಲೇ ಅವರಿಗೆ ಮದುವೆ ಆಗಿತ್ತು. ಆದ ತಕ್ಷಣ ವೇದವ್ಯಾಸರು ಅವತಾರ ಮಾಡಿಬಿಟ್ರು. ಸತ್ಯವತಿಗೂ ಪರಾಶರರಿಗೂ ಜಟಾಜೂಟಧಾರಿಯಾಗಿ ವೇದವ್ಯಾಸರು ಚಿನ್ಮುದ್ರಧಾರಿಯಾಗಿ 7 ವಯಸ್ಸಿನ ಕೂಸಾಗಿ ಅವತಾರ ಮಾಡಿದ್ದಾರೆ. ವೇದ ಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ವೇದ ವಿಷಾದ ಕುಟಿಲಾಂಡಾದಿ ಮಧ್ಯ ವಿದೂರ ಆದನಾದಿ ಕಾರಣ ಮಾದರಾಯಣ ಪಾಹಿ ಸತ್ರಾನ. ಚಿನ್ಮಯ ರೂಪ, ಕೃಷ್ಣವರ್ಣ, ಕೈ, ಕಣ್ಣು, ಉಗುರು, ಕಾಲು ಎಲ್ಲವೂ ಕೆಂಪಾಗಿತ್ತಂತೆ. ಅವರ ಜಟೆಯಿಂದ ಕಿರಣಗಳ ಥರ ಅಷ್ಟು ಪ್ರಕಾಶವಾಗಿತ್ತಂತೆ ಅವರ ಜಟ. 7 ವಯಸ್ಸಿನ ಮಗುವಾಗಿ ಭಗವಂತನು ತಾನು ವೇದವ್ಯಾಸರಾಗಿ ಅಲ್ಲೇ ಅವತಾರ ಮಾಡಿದ. ಆ ದ್ವೀಪದ ಮಧ್ಯದಲ್ಲಿ ಹುಟ್ಟಿದಕ್ಕೆ ಆ ವೇದವ್ಯಾಸನಿಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರಾಯಿತು. ಎಲ್ಲರೂ ನಮಸ್ಕಾರ ಮಾಡುತ್ತಾರೆ. ಮಾಡಿದ ತಕ್ಷಣ ವೇದವ್ಯಾಸರು ತಾನು ನಾ ಹೊರಡ್ತೀನಿ ಬದರಿಗೆ ಅಂತ ಅನುಗ್ರಹ ಮಾಡಿ ಹೊರಡಲಿಕ್ಕೆ ನೋಡಿದ. ಅವಾಗ ಸತ್ಯವತಿ ಕೇಳುತ್ತಾಳೆ, ಭಗವಂತ ಇವಾಗೇ ನನ್ನ ಮಗನಾಗಿ ಹುಟ್ಟಿದ್ದಿ, ತಕ್ಷಣ ಹೊರಡ್ತೀನಿ ಅಂತ ಹೇಳಿದರೆ ನನಗೆ ತುಂಬ ಕಷ್ಟವಾಗುತ್ತೆ ಸ್ವಾಮಿ ಅಂದ ತಕ್ಷಣ ಭಗವಂತನನ್ನು ಸತ್ಯವತಿ ಲಾಲಿಸುತ್ತಾಳೆ. ಲಾಲಿಸಿದ ತಕ್ಷಣ ಅವರಿಬ್ಬರಿಗೂ, ಪರಾಶರರಿಗೂ ಸತ್ಯವತಿಗೂ ತಾನು ವರವನ್ನು ಕೊಡುತ್ತಾರೆ. ಯಾವ ಸಂದರ್ಭದಲ್ಲಾಗಲಿ ನೀವು ನನ್ನನ್ನು ಸ್ಮರಣೆ ಮಾಡಿದರೆ ಅಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಡ್ತೀನಿ ಎಂಬುವ ವರವನ್ನು ಅವರಿಬ್ಬರಿಗೂ ಕೊಟ್ಟು ತಾನು ನೇರವಾಗಿ
ಬದರಿಕಾಶ್ರಮಕ್ಕೆ ಹೋಗುತ್ತಾನೆ. ಬದರಿಕಾಶ್ರಮಕ್ಕೆ ಹೋಗಿ ಏನೆಲ್ಲ ವೇದವ್ಯಾಸರು ಮಾಡಿದರು? ವೇದವಾದಿಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯಿ ಬಿಡಲು, ಮೇದಿನಿ ಸುರರು ಮೊರೆಗಿಡಲು, ನಾನಾ ವೇದ ವಿಭಾಗ ರಚಿಸಲು. ಭಗವಂತ ತಾನು ಬದರಿ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರಿಗೂ ವೇದಗಳನ್ನು ತಾನು ಉಪದೇಶವನ್ನು ಮಾಡುತ್ತಾನೆ. ಉಪದೇಶ ಮಾಡಿ ವೇದಗಳನ್ನು ವಿಭಾಗ ಮಾಡುತ್ತಾನೆ. ವಿಭಾಗ ಅಂದರೆ ಹೇಗೆ ಮಾಡಿದ? 4 ಋಷಿಗಳಿಗೆ ವೇದಗಳನ್ನು, ಅಪೌರುಷಯ ವೇದ ಅದು ಅನಂತ, ಆ ವೇದಗಳನ್ನು 4 ವಿಭಾಗ ಮಾಡಿ 4 ಋಷಿಗಳಿಗೆ ತಾನು ಉಪದೇಶವನ್ನು ಮಾಡಿದನಂತೆ. ವೇದಗಳನ್ನು ಉಪದೇಶ ಪಡೆಯಬೇಕಾದ್ರೆ ಆ ಋಷಿಗಳ ಹತ್ರ ವಿಶೇಷವಾದ ದೇವತೆಗಳ ಅಂಶ ಖಂಡಿತ ಇರಬೇಕು, ಆವೇಶವೂ ಇರಬೇಕು. ಅದಕ್ಕೆ ಮೊದಲು ಪೈಲ ಎಂಬುವ ಋಷಿಗಳಿಗೆ ಶೇಷಾವೇಶ ಇತ್ತು. ಅವರಿಗೆ ಋಗ್ವೇದವನ್ನು ಮತ್ತು ದೇವಮೀಮಾಂಸವನ್ನು ಉಪದೇಶ ಮಾಡುತ್ತಾನೆ. ವೈಶಂಪಾಯನ ಋಷಿ, ಅವರ ಹತ್ರ ಬ್ರಹ್ಮದೇವರ ಆವೇಶ ಇತ್ತು. ಅವರಿಗೆ ಯಜುರ್ವೇದವನ್ನು ತಾನು ಉಪದೇಶ ಮಾಡುತ್ತಾನೆ. ಮುಂದೆ ಜೈಮಿನಿ ಎಂಬುವ ಋಷಿಗಳು ಇಂದ್ರನ ಆವೇಶ ಇತ್ತು, ಅವರಿಗೆ ಸಾಮವೇದ. ಸುಮಂತು ಎಂಬುವ ಋಷಿ ಹತ್ರ ಗರುಡನ ಆವೇಶ ಇತ್ತು, ಅವರಿಗೆ ಅಥರ್ವಣ ವೇದ ಅಂತ ಪೈಲ, ಸುಮಂತು, ವೈಶಂಪಾಯನ, ಜೈಮಿನಿ ಎಂಬ 4 ಋಷಿಗಳಿಗೆ ಋಗ್, ಯಜುಸ್, ಸಾಮ, ಅಥರ್ವಣ ಎಂದು 4 ವೇದಗಳನ್ನು ವಿಭಾಗ ಮಾಡಿ ತಾನು ಉಪದೇಶವನ್ನು ಮಾಡುತ್ತಾರೆ. ಮಾಡಿ ಅವರೆಲ್ಲರೂ ಭೂಲೋಕಕ್ಕೆ ಬಂದು ಎಲ್ಲರಿಗೂ ಉಪದೇಶ ಮಾಡಿ ಅದನ್ನು ಪ್ರಕಟಣೆ ಮಾಡುತ್ತಾರೆ ಈ 4 ಋಷಿಗಳು. ಇದು ಮಾತ್ರ ಇಲ್ಲ, ವೇದವ್ಯಾಸರು ತಾನು ವೇದ ವಿಭಾಗ ಮತ್ತು 18 ಪುರಾಣಗಳನ್ನು ರಚಿಸುತ್ತಾರೆ. ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ರಚಿಸಿ ವಾದಿಗಳ ದುರ್ವಾದ ಮಾಡಿದ ಸಾಧು ವಂದಿತ ಬಾದರಾಯಣ ಮಧ್ವಾಂತರ್ಗತ ವೇದ ವ್ಯಾಸ. 18 ಪುರಾಣಗಳನ್ನು ರಚಿಸುತ್ತಾರೆ. 18 ಪುರಾಣಗಳನ್ನು ರಚಿಸಿ ಅದನ್ನು 3 ವಿಭಾಗ ಮಾಡುತ್ತಾರೆ. ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು, ತಾಮಸ ಪುರಾಣಗಳು ಅಂತ. ಹರಿ ಸರ್ವೋತ್ತಮ ಎಂದು ತಿಳಿದು ಅದನ್ನು ಒಪ್ಪುವ ಪುರಾಣಗಳು ಸಾತ್ವಿಕ. ಅದೇ ಥರ ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳಿ ಅದನ್ನು ಉಪಾಸನೆ ಮಾಡುವರಿಗೋಸ್ಕರ ತಾಮಸ, ರಾಜಸ ಎಂಬುವ ಪುರಾಣಗಳು. ಉದಾಹರಣೆಗೆ ಶಾಕ್ತ, ಶಿವ ಇವೆಲ್ಲವೂ ತಾಮಸ ಪುರಾಣ. ಭಾಗವತ, ಗರುಡ ಪುರಾಣವೆಲ್ಲ ಸಾತ್ವಿಕ. ಅದೇ ಥರ ರಾಜಸದಲ್ಲಿ ಬ್ರಹ್ಮಾಂಡ ಪುರಾಣ ಇವೆಲ್ಲ ಬರುತ್ತೆ. ಎಲ್ಲ ಪುರಾಣಗಳಲ್ಲೂ ಭಗವಂತ ವೇದವ್ಯಾಸರು ಹರಿಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಆದರೆ ಮಂದಮತಿಯಾದ ನಮ್ಮೆಲ್ಲರಿಗೂ ಅದು ಹೇಗೆ ಗೊತ್ತಾಗುವುದು ಅಂತ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮೆಲ್ಲರಿಗೂ ಒಂದು ಆಶೀರ್ವಾದವನ್ನು ಮಾಡಿಕೊಟ್ಟಿದ್ದಾರೆ. 2-3 ಗ್ರಂಥಗಳನ್ನು ಮಾಡಿ ಯಾವ್ಯಾವ ಪುರಾಣಗಳಲ್ಲಿ ಇರುವಂತಹ ಹರಿ ಸರ್ವೋತ್ತಮ ಇಲ್ಲ, ಹರಿ ಇಲ್ಲ ಸರ್ವೋತ್ತಮ, ಬೇರೆ ದೇವತೆಗಳು ಸರ್ವೋತ್ತಮ ಅಂತ ಹೇಳುವ ಕಥೆಗಳನ್ನು ನಮಗೆ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಆ ಗ್ರಂಥಗಳು ಶಿವಸರ್ವಸ್ವ ಖಂಡನ, ತುರಿಯ ಶಿವಖಂಡನ ಎಂಬುವ ಗ್ರಂಥಗಳನ್ನು ಮಾಡಿ ಈ ಶರಭನ ಕಥೆಯೆಲ್ಲ ನಾವು ಕೇಳಿರುತ್ತೇವೆ. ಸಾಕ್ಷಾತ್ ನಮ್ಮ ನರಸಿಂಹದೇವರನ್ನು ಶರಭರೂಪವಾಗಿ ಬಂದ ರುದ್ರದೇವರು ಸಂಹಾರ ಮಾಡಿದರು. ಈ ಥರವಾದ ಎಷ್ಟೋ ಕಥೆಗಳಿದೆ. ಈ ಥರದ ಕಥೆಗಳನ್ನು ನಿರ್ಣಯವನ್ನು ಮಾಡಿಕೊಟ್ಟರು ನಮ್ಮ ವಿಜಯೇಂದ್ರ ತೀರ್ಥರು. ಅವರ ಉಪಕಾರ ನಮಗೆ ಈ ಸಮಾಜಕ್ಕೆ ಬಹಳ ದೊಡ್ಡದಾದಂತಹ ಉಪಕಾರ ನಾವೆಲ್ಲರೂ ಪಡೆದಿದ್ದೇವೆ. ಇದೇ ಥರ 18 ಪುರಾಣಗಳನ್ನು ರಚಿಸಿ ಅದರಲ್ಲಿ ಮುಖ್ಯವಾದಂತಹ ಭಾಗವತ ಪುರಾಣ. ನಾವು ಇವಾಗ ಏನು ಭಾಗವತನ್ನು ಓದುತ್ತಾ ಇದ್ದೇವೆ ಅದನ್ನು ಕೊಟ್ಟದು ವೇದವ್ಯಾಸರು. ಹೇಗೆ ಕೊಟ್ಟರು ಅಂದರೆ ಶುಕಾಚಾರ್ಯರು ಎಂಬುವ ಮಗನ ಮೂಲಕ. ಶುಕಾಚಾರ್ಯರು ಯಾರು? ಸಾಕ್ಷಾತ್ ರುದ್ರದೇವರು ತಾನು ಭಗವಂತನ ಮಗನಾಗಿ ಹುಟ್ಟಬೇಕು ಅಂತ ಒಂದು ವರವನ್ನು ಪಡೆಯುತ್ತಾರೆ. ಅದಕ್ಕೆ ಭಗವಂತ ಶುಕಾಚಾರ್ಯರಾಗಿ ಅವರನ್ನು ಹುಟ್ಟುವಂತೆ ಆಶೀರ್ವಾದ ಮಾಡಿದರು. ಯಾವ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಇರುವಾಗ ಗರ್ಭದಲ್ಲಿದ್ದ ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದರೋ
ಅದೇ ರುದ್ರದೇವರು ಶುಕಾಚಾರ್ಯರಾಗಿ ಅವತಾರ ಮಾಡಿ ಪರೀಕ್ಷಿತನಿಗೆ ಭಾಗವತವನ್ನು ಉಪದೇಶ ಮಾಡಿ ಅವನನ್ನು ರಕ್ಷಣೆ ಮಾಡಿದರು ಅಂತ ಇಲ್ಲಿ ನಾವು ತಿಳಿಯಬೇಕು. ವೇದವ್ಯಾಸರ ಕರುಣೆ ಶುಕಾಚಾರ್ಯರನ್ನು ಪಡೆದು ಘೃತಾಚಿ ಎಂಬುವ ಗಿಣಿ ರೂಪದಲ್ಲಿದ್ದ ಅಪ್ಸರ ಸ್ತ್ರೀಗೆ ಆಶೀರ್ವಾದ ಮಾಡಿ ಅವಳ ಮೂಲಕ ಶುಕಾಚಾರ್ಯರು ಹುಟ್ಟುತ್ತಾರೆ. ಅವರಿಗೆ ಭಾಗವತವನ್ನು ತಾನು ಉಪದೇಶ ಮಾಡಿ ಭೂಲೋಕ ಮತ್ತು ಗಂಧರ್ವ ಲೋಕದಲ್ಲಿ ಭಾಗವತವನ್ನು ತಾನು ಪ್ರಚಾರ ಮಾಡುವುದಾಗಿ ಅವರನ್ನು ಕಳುಹುತ್ತಾರೆ. ಅದೇ ಥರ ನಾರದರಿಗೆ ಭಾಗವತವನ್ನು ಉಪದೇಶ ಮಾಡಿ ದೇವಲೋಕಕ್ಕೆ ಹೋಗಿ ತಾನು ಪ್ರಚಾರ ಮಾಡುವುದಾಗಿ ನಾರದರನ್ನು ಕಳುಹುತ್ತಾರೆ. ಇದೇ ಥರ ಭಗವಂತನ ರೋಮಾಂಚನದಿಂದ ಹುಟ್ಟಿದವರೇ ರೋಮಹರ್ಷಣರು. ಅವರನ್ನು ನಾವು ಸೂತರು ಅಂತ ಕರಿತೇವೆ. ಈ ಯಾವ ಭಾಗವತವನ್ನು ಶುಕಾಚಾರ್ಯರು ತಾನು ಪರೀಕ್ಷಿತನಿಗೆ ಉಪದೇಶ ಮಾಡಿದರೋ ಆ ಭಾಗವತವನ್ನು ಅಲ್ಲಿ ಕೇಳಿ ಈ ಭೂಲೋಕಕ್ಕೆ ಬಂದು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಈ ಸೂತ ಪೌರಾಣಿಕರು ಇವರೇ ಈ ಭಾಗವತವನ್ನು ಈ ಲೋಕದಲ್ಲಿ ಪ್ರಸಿದ್ಧ ಮಾಡುತ್ತಾರೆ. ಆ ಭಾಗವತವನ್ನೇ ನಾವೆಲ್ಲರೂ ಇವಾಗ ಪಠನೆಯನ್ನು ಮಾಡುತ್ತಾ ಇದ್ದೇವೆ. ಇವೆಲ್ಲವೂ ವೇದವ್ಯಾಸರ ಸಾಕ್ಷಾತ್ ಕರುಣೆ. ಸುಮತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕೃಮಿಯಿಂದ ರಾಜ್ಯವಾಣಿಸಿದೆ, ಜಗತ್ ಸ್ವಾಮಿ ನೀನೆಂದು ತೋರಿಸಿದೆ. ಕೃಮಿಯಿಂದ ರಾಜ್ಯವಾಳಿಸಿದೆ. ಭಗವಂತನ ದೊಡ್ಡ ಪವಾಡ ಇದೊಂದು. ಕೀಡೆ ಒಂದು, ಕ್ರಿಮಿ ಒಂದು ಇತ್ತಂತೆ. ನಾವು ಹೇಳ್ತೇವಲ್ಲ ಚಿಪ್ಪೂಚಿ ಅಂತ ತಮಿಳಿನಲ್ಲಿ ಕ್ರಿಮಿ. ಅದು ಒಂದು ವೇದವ್ಯಾಸರ ಹತ್ರ ಬಂದು ತಾನು ಶರಣಾಗತಿ ಮಾಡಿ ಅವನ ಸ್ತೋತ್ರ ಮಾಡುತ್ತಿರುವಾಗ ಒಂದು ಎತ್ತು ಬಂಡಿ ಹೋಗ್ತಾ ಇತ್ತಂತೆ. ಕಟ್ಟೆ ಬಂಡಿ ಅಂತ ಹೇಳ್ತಾರೆ ಅಲ್ಲ, ಟಕ 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 ಅಂತದ್ದು ಹೋಗ್ತಾ ಇತ್ತು. ಅದನ್ನು ಕೇಳಿ ಆ ಕ್ರಿಮಿಗೆ ತುಂಬ ಭಯವಾಗಿತ್ತಂತೆ. ವೇದವ್ಯಾಸರ ಹತ್ರ ಹೇಳುತ್ತೆ, ಸ್ವಾಮಿ ನಾನು ಚಿಕ್ಕ ಕ್ರಿಮಿ, ಇಂತಹ ಶಬ್ದಗಳೆಲ್ಲ ಕೇಳಿ ನನಗೆ ತುಂಬ ಹೆದರಿಕೆ ಆಗ್ತದೆ ಸ್ವಾಮಿ, ನನ್ನನ್ನು ನೀವು ರಕ್ಷಿಸಬೇಕು ಅಂತ. ವೇದವ್ಯಾಸರು ತಾನು ಆ ಕ್ರಿಮಿ ಹತ್ರ ಕೇಳುತ್ತೆ, ಏನು ಬೇಕು ನಿನಗೆ ಹೇಳು, ನಾನು ನಿನಗೆ ವರವನ್ನು ಕೊಡುತ್ತೇನೆ ಅಂತ. ನನಗೆ ರಾಜನಾಗಿ ಆಗಬೇಕು ಅಂತ ತುಂಬ ಆಸೆ ಸ್ವಾಮಿ ಅಂತ ಹೇಳುತ್ತೆ ಆ ಕ್ರಿಮಿ. ಕೇಳಿದ ತಕ್ಷಣ ಭಗವಂತ ಹೇಳುತ್ತಾನೆ, ಸರಿ ಅಷ್ಟೇ ತಾನೆ, ಈ ದೇಹವನ್ನು ತ್ಯಾಗ ಮಾಡು, ನಿನ್ನನ್ನು ದೊಡ್ಡ ರಾಜನಾಗಿ ಮಾಡುತ್ತೇನೆ ಅಂತ. ಅದಕ್ಕೆ ಆ ಕ್ರಿಮಿ ಹೇಳುತ್ತೆ, ಇಲ್ಲ ಸ್ವಾಮಿ, ನನಗೆ ಈ ದೇಹ ಅಂದರೆ ತುಂಬ ಪ್ರೀತಿ, ತುಂಬ ಪ್ರಿಯ, ನಾ ಇದೇ ದೇಹದಲ್ಲಿ ಇದ್ದುಕೊಂಡು ರಾಜ್ಯವಾಡಬೇಕು ಅಂತ. ತಕ್ಷಣ ಸ್ವಾಮಿ ತಥಾಸ್ತು ಅಂತ ಹೇಳುತ್ತಾನೆ. ಆ ಕ್ರಿಮಿ ಈ ಭರತ ಖಂಡವನ್ನೇ ಆಳಿತು. ಅದರ ಕೆಳಗೆ ಎಷ್ಟೋ ಚಕ್ರವರ್ತಿಗಳು ತಾನು ಟ್ಯಾಕ್ಸ್ ಕೊಟ್ಟು ಆ ಕ್ರಿಮಿಯ ರಾಜ್ಯದಲ್ಲಿದ್ದರು. ಇದೆಲ್ಲ ನಡೀತು ವೇದವ್ಯಾಸರ ಪವಾಡದಿಂದ. ನೀವೆಲ್ಲರೂ ನೆನೆಸ್ಬಹುದು, ಏನಿದು ಸಾಧ್ಯವೇ, ಒಂದು ಕ್ರಿಮಿ ರಾಜ್ಯವಾಳುತ್ತಿದೆ, ಏನು ಕೇಳಲಿಕ್ಕೆ ತುಂಬ ನಂಬಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ತುಂಬ ವರ್ಷಗಳ ಮುಂದೆಲೆ ಇಲ್ಲೇ ನಾವು ಇರುವ ಈ ಸಂದರ್ಭದಲ್ಲಿ ಒಂದು ಉದಾಹರಣೆ ಇದೆ. 5-6 ವರ್ಷಗಳ ಮುಂದೆ ಕೊರೋನಾ ಎಂಬ ಆ ಚಿಕ್ಕ ಕ್ರಿಮಿ ಈ ಭೂಮಂಡಲವನ್ನೇ ಆಳಿತು. ಮನೆಯಿಂದ ಹೊರಗೆ ಹೋಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ 1-2 ವರ್ಷ ಮುಂದೆ ಯಾರಾದರೂ ಇಲ್ಲ ನೀವು ಮನೆ ಬಿಟ್ಟು 2-3 ವರ್ಷಗಳ ಕಾಲ ಹೊರಗೆ ಬರುವ ಸಾಧ್ಯ ಇಲ್ಲ, ಈ ಭೂಲೋಕವೇ ಹೀಗಿರುತ್ತೆ ಅಂದರೆ ಯಾರೂ ನಂಬ್ತಿಲ್ಲ. ಆದರೆ ಆ ಒಂದು ಕ್ರಿಮಿ ಈ ಭೂಮಂಡಲವನ್ನೇ ಆಳಿತು. ಅದು ಭಗವಂತನ ಸಂಕಲ್ಪವೇ. ಅದೇ ಥರ ವೇದವ್ಯಾಸನ ಸಂಕಲ್ಪದಿಂದ, ಅವರ ಆಶೀರ್ವಾದದಿಂದ ಆ ಕ್ರಿಮಿ ರಾಜ್ಯವನ್ನು ಆಳಿತು. ಕ್ರಿಮಿಯಿಂದ ರಾಜ್ಯವಾಣಿಸಿದೆ, ಜಗತ್ ಸ್ವಾಮಿ ನೀನೆಂದು ತೋರಿಸಿದೆ, ಸುಮತಿಗಳಿಗೆ ನೀ ಬೋಧಿಸಿದೆ, ಕುಮತಿಗಳನ್ನು ನೀ ಛೇದಿಸಿದೆ. 4 ವೇದ ವಿಭಾಗಗಳನ್ನು ಮಾಡಿ 18 ಪುರಾಣಗಳನ್ನು ರಚಿಸಿ ಭಾಗವತ ಭಾರತಾದಿಗಳನ್ನು ರಚಿಸಿದ ಮೇಲೆ ವೇದವ್ಯಾಸರು ತಾನು 3 ಮೀಮಾಂಸಾ ಶಾಸ್ತ್ರಗಳನ್ನು ರಚನೆ ಮಾಡುತ್ತಾರೆ. ಮೊದಲು ಪೂರ್ವ ಮೀಮಾಂಸೆ ಎಂಬ ಕರ್ಮ ಮೀಮಾಂಸಾ, ಇದನ್ನು ಜೈಮಿನಿ ಋಷಿಗಳನ್ನು ಮಾಡಲು ಪ್ರೇರಣೆ ಮಾಡುತ್ತಾನೆ ವೇದವ್ಯಾಸರೂಪಿ ಭಗವಂತ. ಆಮೇಲೆ ದೇವ ಮೀಮಾಂಸವನ್ನು ಪೈಲ ಎಂಬುವ ಋಷಿಗಳಿಗೆ ತಾನು ಉಪದೇಶ ಮಾಡಿ ಮೊದಲು ಮತ್ತು ಕೊನೆಯ ಸೂತ್ರಗಳು ತಾನೇ ರಚನೆಯನ್ನು ಮಾಡಿ ಮಿಕ್ಕಿದ್ದನ್ನು ಅವರನ್ನೇ ರಚನೆ ಮಾಡಲಿಕ್ಕೆ ಅನುಗ್ರಹ ಮಾಡಿದ. 3ನೇದು ಉತ್ತರ ಮೀಮಾಂಸಾ ಅಂತ ಹೇಳುವ ಬ್ರಹ್ಮ ಮೀಮಾಂಸಾ. ಈ ಬ್ರಹ್ಮ ಮೀಮಾಂಸವೇ
ಈ ಕ್ಷಿತಿಯೊಳಗೆ ತುಂಬ ಪ್ರಸಿದ್ಧವಾದಂತಹ ಬ್ರಹ್ಮಸೂತ್ರ ಅಂತ ಪ್ರಸಿದ್ಧವಾಗಿದೆ. ಈ ಬ್ರಹ್ಮಸೂತ್ರಕ್ಕೆ ಅನೇಕ ಕಡೆ ಇಲ್ಲಿ ಬರುತ್ತಿರುವ ಕುಮತಿಗಳನ್ನು ನೀ ಛೇದಿಸಿದೆ ಅಂತ. ಈ ಬ್ರಹ್ಮಸೂತ್ರಗಳಿಗೆ 21 ಮತಗಳು ಕುಭಾಷ್ಯಗಳನ್ನು ಮಾಡಿದ್ದರಂತೆ. ತಪ್ಪು ತಪ್ಪಾಗಿ ಅರ್ಥಗಳನ್ನು ಮಾಡಿ ಭಾಷ್ಯಗಳನ್ನು ಮಾಡಿದರು. ನಮ್ಮ ಗೌತಮ ಋಷಿಗಳು ಕೊಟ್ಟ ಶಾಪವನ್ನು ಪರಿಹಾರ ಮಾಡಲಿಕ್ಕೆ ವೇದವ್ಯಾಸರು ಬಂದು ತಾನು ಬ್ರಹ್ಮಸೂತ್ರವನ್ನು ರಚಿಸಿಕೊಟ್ಟರೆ, ಈ ಕಲಿಯುಗದಲ್ಲಿ ಕುಭಾಷೆಗಳು ಮಾಡಲಿಕ್ಕಾಗಿ ಅಸುರರುಗಳು ತಾನು ಬಂದು ಬೇರೆ ಬೇರೆ ಅರ್ಥದಿಂದ ತಪ್ಪು ತಪ್ಪಾಗಿ ಅರ್ಥ ಮಾಡಿದ್ದರಂತೆ. ಆ ಅರ್ಥ ಮಾಡಿದರೂ ಭಗವಂತನ ಪುತ್ರನಾದಂತಹ ನಮ್ಮ ವಾಯುದೇವರು ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿ ಮತಗಳನೆ ನೆರೆ ಖಂಡಿಸಿ, ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಇದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗ ಮತಗಳನ್ನೇ ನೆರೆ ಖಂಡಿಸಿ, ನಮ್ಮ ಶ್ರೀಮದಾಚಾರ್ಯರಾಗಿ ವಾಯುದೇವರೇ ಅವತಾರವನ್ನು ಮಾಡಿ ಬ್ರಹ್ಮಸೂತ್ರಕ್ಕೆ ಸರಿಯಾದ ನಿರ್ಣಯವನ್ನು ಮಾಡಿಕೊಟ್ಟು ಕುಭಾಷೆಗಳನ್ನೆಲ್ಲ ಖಂಡನೆ ಮಾಡಿದರು, ಭಗವಂತನ ಪ್ರೀತಿ ಮಾಡಿದರು ಅಂತ ನಾವು ತಿಳಿಯಬೇಕು. ಎಷ್ಟು ದೊಡ್ಡ ಸೌಭಾಗ್ಯ! ನಾವು ಎಷ್ಟೋ ಜನ್ಮಗಳು ತೆಗೆದಿದ್ದರೂ ಈ ಒಂದು ಜನ್ಮದಲ್ಲಿ ಮಧ್ವಶಾಸ್ತ್ರದ ಚಿಂತನೆ ಬಂದಿದೆ, ಭಗವಂತನ ಕಥೆ ಕೇಳುವ ಸೌಭಾಗ್ಯ ಬಂದಿದೆ ಅಂದರೆ ವೇದವ್ಯಾಸರು ಮತ್ತು ವಾಯುದೇವರ ಪರಿಪೂರ್ಣ ಅನುಗ್ರಹದಿಂದ ನಾವೆಲ್ಲರೂ ಕೇಳ್ತಾ ಇದ್ದೀವಿ. ಇದನ್ನು ನಾವು ಖಂಡಿತ ತಿಳಿಯಬೇಕು, ಹೆಮ್ಮೆಯಿಂದ ಹೇಳಬೇಕು. ಅದೇ ವೇದವ್ಯಾಸರು ತಾನು ಇಷ್ಟು ಮಾಡಿಕೊಟ್ಟವರು. ಮಹಾಭಾರತ ಮುಖ್ಯವಾಗಿ ಅದನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾದಂತಹ ಒಂದು ಗ್ರಂಥ. ಏನೋ ಎಲ್ಲರೂ ಮಹಾಭಾರತ ಕಥೆ ಅಂತಾರೆ, ಅದು ಕಥೆ ಮಾತ್ರ ಇಲ್ಲ, ಅದು ಇತಿಹಾಸ. ನಡೀತಾ ಇದ್ದದನ್ನು ಡಾಕ್ಯುಮೆಂಟ್ರಿ ಮಾಡಲಿಲ್ಲ ವೇದವ್ಯಾಸರು, ಸರ್ವಥಾ ನಾವು ತಿಳಿಯಬೇಕು. ಮಹಾಭಾರತ ನಡೆಯುವುದಕ್ಕೆ ಧೃತರಾಷ್ಟ್ರನ ಅವತಾರಕ್ಕೆ 600 ವರ್ಷಗಳ ಕಾಲ ಮುಂದೆ ವೇದವ್ಯಾಸರು ತಾನು ಮಹಾಭಾರತವನ್ನು ರಚಿಸಿಬಿಟ್ರು. ಹೀಗೆ ನಡೆಯುತ್ತೆ ಅಂತ ಹೇಳಿ ತಾನು ಅದರಲ್ಲಿ ಒಂದು ಪಾತ್ರ. ಆ ಮಹಾಭಾರತವನ್ನು ತಾನು 600 ವರ್ಷಗಳ ಕಾಲ ಮಹಾಭಾರತ ನಡೆಯುವುದಕ್ಕೆ ಮುಂದೆ ತಾನು ರಚನೆ ಮಾಡಿಬಿಟ್ರು. ಅದಕ್ಕೆ ಎಷ್ಟೋ ಜನರು ಕುಮತಿಗಳು ಎಲ್ಲರೂ ಹೇಳ್ತಾರೆ, ವೇದವ್ಯಾಸರು ಒಂದು ಋಷಿ, ಅವರು ಸಾಮಾನ್ಯ ಋಷಿ, ಬಂದರೂ ಮಹಾಭಾರತ ರಚನೆ ಮಾಡಿದರು ಅಂತ ಎಷ್ಟೋ ತಪ್ಪಾದ ಕಥೆಗಳನ್ನೆಲ್ಲ ಹೇಳುತ್ತಾರೆ. ಆದರೆ ವೇದವ್ಯಾಸರೇ ತಾನು ನಾವು ಏನು ಹೇಳುತ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ ತಾನು ಹೇಳಿಬಿಟ್ರು, ಸತ್ಯಂ ಸತ್ಯಂ ಪುನಃ ಸತ್ಯಂ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ. ಇದು ಸಾಕ್ಷಾತ್ ವೇದವ್ಯಾಸರು ತಾನೇ ಹೇಳಿದ್ದು. ವ್ಯಾಸರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ. ಅದೇ ಥರ ವೇದವ್ಯಾಸರು ತಾನು ಬೇರೆ ದೇವತೆಗಳನ್ನು ರುದ್ರನನ್ನು ಸರ್ವೋತ್ತಮ ಅಂತ ಒಪ್ಪಿಕೊಂಡ್ರು, ಭಸ್ಮವನ್ನು ಧಾರಣೆ ಮಾಡಿದ್ರು ಅಂತ ಎಷ್ಟೋ ಕಥೆಗಳಿದೆ. ಅದಕ್ಕೆ ನಾವು ಹೇಳೋದು ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜ ಮುಚ್ಯತೆ ವೇದಾಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಕ್ಕೆ ಸಮಾನವಾದ ಶಾಸ್ತ್ರಗಳಿಲ್ಲ, ಆ ಕೇಶವನಿಗೆ ಸಮವಾದಂತಹ ದೇವತೆಗಳಿಲ್ಲ ಅಂತ ವೇದವ್ಯಾಸರೇ ತಾನು ನಿರ್ಣಯವನ್ನು ಕೊಟ್ಟು ಬಿಟ್ಟರು. ಯಾವ ವಿಧವಾದಂತಹ ಸಂದೇಹವು ನಮ್ಮೆಲ್ಲರಿಗೂ ಯಾರ್ಯಾರಿಗೂ ಸರ್ವಥಾ ಬೇಡದಿಲ್ಲ. ಇಷ್ಟು ವೇದಗಳನ್ನು ಎಲ್ಲವನ್ನೂ ರಚಿಸಿ, ಪುರಾಣಗಳು, ಶಾಸ್ತ್ರಗಳು, ಮೀಮಾಂಸಗಳು ಎಲ್ಲವನ್ನೂ ರಚಿಸಿದ ವೇದವ್ಯಾಸರು ತಾನು ಕೊನೆಯಲ್ಲಿ ತಾನು ಹೇಳುತ್ತಾರೆ ನಮ್ಮಂತಹ ಸಾಮಾನ್ಯರಿಗೆ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇಷ್ಟು ಶಾಸ್ತ್ರ ತಾನು ರಚಿಸಿದ್ದರೂ ಕೊನೆಯಲ್ಲಿ ನಾವು ಮಾಡಬೇಕಾದ್ದು ಒಂದೇ, ಧ್ಯೇಯೋ ನಾರಾಯಣ ಸದಾ. ಆ ನಾರಾಯಣನ ಧ್ಯಾನ ಮಾಡಿದರೆ ಎಲ್ಲ ಶಾಸ್ತ್ರಗಳು ಓದಿದ್ದಾರೆ. ಅದೇ ನಮಗೆ ಫಸ್ಟ್ ನಾವು ಮಾಡಬೇಕಾದ್ದು, ಕೊನೆಗೆ ಮಾಡಬೇಕಾದ್ದು ನಾರಾಯಣನ ಧ್ಯಾನ. ಎಲ್ಲವನ್ನು ವೇದವ್ಯಾಸರು ತಾವು ನಮ್ಮೆಲ್ಲರಿಗೆ, ನಮ್ಮಂತಹ ಸಜ್ಜನರುಗಳಿಗೆ ಮಾಡಿಕೊಟ್ಟಂತಹ ದೊಡ್ಡ ಒಂದು ಉಪಕಾರಿ ಅಂತ ನಾವೆಲ್ಲರೂ ತಿಳಿದು ಅವರಿಗೆ ನಾವು ಸಾಷ್ಟಾಂಗ ಅನಂತಾನಂತ ಕೋಟಿ ನಮಸ್ಕಾರ ಮಾಡಿದರೂ ಇದನ್ನು ನಾವು ಅವರಿಂದ ಪಡೆದಂತಹ ಈ ಋಣವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ವಿಮಲ ರೂಪನೆ ಕಮಲ ನಾಭನೆ ರಮೆಯ ರಸನೆ ರಮ್ಯ ಚರಿತನ ಮಮತೆಯಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರ್ತಿ ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸದೇಶ.
ವೇದವ್ಯಾಸರೂಪಿ ಭಗವಾನ್ ಹತ್ರ ನಾವೆಲ್ಲರೂ ಕೇಳಬೇಕಾದ್ದು, ನಮಗೆ ಸದ್ಭಕ್ತಿಯನ್ನು ಕೊಡು ಸ್ವಾಮಿ, ನೀನೇ ಗತಿ ಎಂದು ತಿಳಿದು ಆ ಮೋಕ್ಷದ ಮಾರ್ಗವನ್ನು ನಮಗೆ ತೋರಿಸು, ಸುಜ್ಞಾನವನ್ನು ಕೊಡುವಂತ ಪ್ರಾರ್ಥನೆ ಮಾಡಬೇಕು. ನಮ್ಮ ವಿಶ್ವೇಶ ತೀರ್ಥರೊಂದು ಮಾತು ಹೇಳ್ತಾರೆ, ಈ ಭರತಖಂಡದಲ್ಲಿ ಸನಾತನ ಧರ್ಮ ಉಳಿಯುತ್ತಾ ಇದೆ ಅಂದರೆ ಅದಕ್ಕೆ ಒಂದೇ ಮುಖ್ಯ ಮೂಲ ಕಾರಣ, ಹೆಮ್ಮೆಯಿಂದ ಹೇಳಬೇಕಾದ್ದು ನಮ್ಮ ವೇದವ್ಯಾಸರು. ಅದಕ್ಕೆ ನಮ್ಮ ದೇಶದ ಪಿತ ಬೇರೆ ಇನ್ಯಾರೂ ಇಲ್ಲ, ಆ ವೇದವ್ಯಾಸರೇ ನಮ್ಮ ದೇಶದ ಪಿತ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು ಅಂತ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳು ಹೇಳುತ್ತಾರೆ. ಅದೇ ಹೆಮ್ಮೆಯನ್ನು ನಾವು ಹೊಂದಿ ಭಗವಂತನ ಪ್ರತಿದಿನ ಅವನು ಮಾಡಿಕೊಟ್ಟಂತಹ ಉಪಕಾರ, ಬ್ರಹ್ಮಸೂತ್ರಗಳಿಲ್ಲದೆ ನಮ್ಮ ವಾಯುದೇವರ ಅಣುವ್ಯಾಖ್ಯಾನ ಇಲ್ಲ, ಅಣುವ್ಯಾಖ್ಯಾನ ಇಲ್ಲದೆ ನಮ್ಮ ಜಯತೀರ್ಥರು ಮಾಡಿಕೊಟ್ಟಂತಹ ಶ್ರೀಮನ್ ನ್ಯಾಯಸುಧಾ ಇಲ್ಲ, ಆ ನ್ಯಾಯಸುಧಾಗೆ ಟಿಪ್ಪಣಿ ಬರೆಯುತ್ತೇನೆ ಅಂತ ಹೇಳಿ ಎಷ್ಟೋ ಸಾವಿರಾರು ಗುರುಗಳು ನಮ್ಮ ಮಧ್ವಮತದಲ್ಲಿ ತಾನು ಅವತಾರವನ್ನು ಮಾಡಿ ನ್ಯಾಯಸುಧನೆಯ ಟಿಪ್ಪಣಿಕಾರರು ಅಂತ ಒಂದು ದೊಡ್ಡ ಒಂದು ಸಮೂಹವೇ ಆಗಿದ್ದಕ್ಕೆ ಮೂಲ ಕಾರಣ ನಮ್ಮ ಶ್ರೀ ವೇದವ್ಯಾಸರು. ಅವರ ಅನುಗ್ರಹವನ್ನು ನಾವೆಲ್ಲರೂ ಪಡೆದು ಸುಜ್ಞಾನ ಭಕ್ತಿ, ಜ್ಞಾನಭಕ್ತಿ, ವೈರಾಗ್ಯಗಳನ್ನೆಲ್ಲ ಪಡೆದು ಧನ್ಯರಾಗೋಣ ಅಂತ ಈ ಗುರುಪೂರ್ಣಿಮಾ ಸಂದರ್ಭದಲ್ಲಿ ಭಗವಂತನ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಕೇಳಿಕೊಳ್ಳೋಣ. ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಭಕ್ತರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ, ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಮಧ್ವಾಂತರ್ಗತ ವೇದ ವ್ಯಾಸ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.